Hello everyone, welcome back to ACE IAS Academy Mangalore. In this video, we will look at SDA Hyderabad Karnataka 2026 question paper. In the last video, part 4 video, I had taken till question number 59. In this video, I will start with question number 60. So this will be the continuation. This continuation agide. This is the part 5 of this series. Before continuing, I would like to request that if you like the video, please press like and channel ge subscribe ಮಾಡಿ. If you are in the channel for the first time, please subscribe to our channel. Okay, let's continue. Kumbhalagad Wildlife Sanctuary, which has been declared as eco-sensitive zone by MOEFCC recently, is located in the state of dash. ಯಾವ ಸ್ಟೇಟಲ್ಲಿ ಇದೆ ಅಂತ ಕೇಳಿದ್ದಾರೆ. ಯಾವುದು? ಕುಂಬಳಗಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಓಕೆ, ಇಲ್ಲಿ ಏನು ವರ್ಕ್ ಆಗುತ್ತೆ, ಇಲ್ಲಿ ನೋಡಿ ಕುಂಬಳಗಡ್ ಹೆಸರು ಕೇಳಿ, ಇಲ್ಲಿ ಕುಂಬಳಗಡ್. ಓಕೆ, ಛತ್ತೀಸ್ಗಢ ಅಂತ ಕೇಳಿದ್ದೀರಾ ನೀವು? ಛತ್ತೀಸ್ಗಢ. ಓಕೆ, ಈ ಗಢ ಅಂತ ಹೇಳೋದು ದಿಸ್ ಈಸ್ ಅ ನಾರ್ತ್ ಇಂಡಿಯನ್ ನೇಮ್. ಓಕೆ, ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಬರೋ ಹೆಸರು ಇದು ಗಢ ಅಂತ ಹೇಳೋದು. ಓಕೆನಾ, ಸೌತ್ ಇಂಡಿಯನ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಬರೋದಿಲ್ಲ ಗಢ ಅಂತ ಹೇಳಿ. ಓಕೆ, ಇದರ ಅರ್ಥ ಏನಂದ್ರೆ ಗಢ ಅಂದ್ರೆ ಬಿಫೋರ್ ಟೆಲಿಂಗ್ ದ ಮೀನಿಂಗ್ ಆಫ್ ಗಢ್, ನಾವು ಆಪ್ಷನ್ ನೋಡೋಣ. ಇಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರೆ? ತಮಿಳುನಾಡು, ತೆಲಂಗಾಣ, ಒಡಿಶಾ, ರಾಜಸ್ಥಾನ್. ಅಂದ್ರೆ ಎರಡು ಸೌತ್ ಇಂಡಿಯನ್ ಸ್ಟೇಟ್ಸ್, ಎರಡು ನಾರ್ತ್ ಇಂಡಿಯನ್ ಸ್ಟೇಟ್ಸ್. ಅಂದ್ರೆ ಯು ವಿಲ್ ಬಿ ಏಬಲ್ ಟು ಅರೈವ್ ಎಟ್ 50-50. ಓಕೆ, ಗಢ ಅಂತ ಹೇಳೋದು ಯೂಶುವಲಿ ಈಸ್ ಅ ನಾರ್ತ್ ಇಂಡಿಯನ್ ನೇಮ್. ಸೊ ಇಲ್ಲಿ ಸೌತ್ ಇಂಡಿಯನ್ ನೇಮ್ಸ್ ಎಲ್ಲ ಕಟ್ ಮಾಡಬೇಕು. ಓಕೆ, ಗಢ ಅಂದ್ರೆ ಅರ್ಥ ಏನಂದ್ರೆ, ಗಢ ಅಂದ್ರೆ ಇದು ಫೋರ್ಟ್ ಅಂತ ಅರ್ಥ. ಫೋರ್ಟ್ ಗಢ ಅಂತ ಹೇಳ್ತಾರೆ. ಓಕೆನಾ, ನಮ್ಮ ಕರ್ನಾಟಕದಲ್ಲಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇದಕ್ಕೆ ಕೋಟೆ ಅಂತ ಹೇಳ್ತಾರೆ. ಕೋಟೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ದುರ್ಗ ಅಂತ ಹೇಳ್ತಾರೆ. ದುರ್ಗ. ಇಲ್ಲಾಂದ್ರೆ ಕಿಲಾ ಅಂತ ಹೇಳ್ತಾರೆ ಅಲ್ವಾ? ಕಿಲಾ. ಓಕೆ, ಫೈನ್. ತೆಲಂಗಾಣದಲ್ಲೂ ಫಾರ್ ಎಕ್ಸಾಂಪಲ್ ಆಂಧ್ರ ಭಾಷೆಯಲ್ಲಿ ಕೋಟಾ ಅಂತ ಹೇಳ್ತಾರೆ. ಕೋಟಾ. ಓಕೆ, ಕೋಟಾ ಸಿಮಿಲರ್ ಅಲ್ವಾ? ಇದು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ಫೈನ್. ಗಢ ಅಂತ ಹೇಳೋದು ದಿಸ್ ಇಸ್ ನಾರ್ತ್. ಸೊ ಇದರಲ್ಲಿ ಎರಡು ನಾರ್ತ್ ಇಂಡಿಯನ್ ಇದೆ. ಇವಾಗ ನಿಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಟೇಕ್ ಅ ರಿಸ್ಕ್. ಓಕೆನಾ, ಎಲ್ಲಿ ಕುಂಬಳಗಢ ಇರಬಹುದು ಅಂತ ನೀವು ಡಿಸೈಡ್ ಮಾಡಬೇಕು, ವೆದರ್ ಇಟ್ ಈಸ್ ಇನ್ ಒಡಿಶಾ ಆರ್ ವೆದರ್ ಇಟ್ ಈಸ್ ಇನ್ ರಾಜಸ್ಥಾನ್. ಓಕೆ, ಇದು ಇರೋದು ರಾಜಸ್ಥಾನಲ್ಲಿ. ಓಕೆನಾ, ಕುಂಬಳಗಢ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಗಢ ಅಂತ ಹೇಳುವಾಗ ಫೋರ್ಟ್ ಅಂತ ಹೇಳಿದ್ದೇನೆ ನಾನು. ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಕುಂಬಳಗಢ ಫೋರ್ಟ್ ಇಲ್ಲಿ ನೋಡಿ, ಕುಂಬಾಳಗಢ ಗಢ ಅಂತ ಇದೆ ಅಲ್ವಾ? ಗಢ ಮೀನ್ಸ್ ಫೋರ್ಟ್. ವೈ ಇಸ್ ಇಟ್ ಫೇಮಸ್? ಕುಂಬಾಳಗಢ ಫೋರ್ಟ್, ದಿಸ್ ಈಸ್ ಕಾಲ್ಡ್ ಆಸ್ ಗ್ರೇಟ್ ವಾಲ್ ಆಫ್ ಚೈನಾ. ಕೇಳಿದಾರಲ್ವಾ? ಗ್ರೇಟ್ ವಾಲ್ ಆಫ್ ಚೈನಾ. ಗ್ರೇಟ್ ವಾಲ್ ಆಫ್ ಚೈನಾ. ಓಕೆ, ಇದು ಲಾಂಗೆಸ್ಟ್ ಕಂಟಿನ್ಯೂಸ್ ವಾಲ್ ಇನ್ ದ ವರ್ಲ್ಡ್ ಗ್ಲೋಬಲ್ ಅಲ್ಲಿ. ಫೈನ್. ಸೆಕೆಂಡ್ ಯಾವ್ದಿರೋದು? ಸೆಕೆಂಡ್ ಇರೋದು ನಮ್ಮ ರಾಜಸ್ಥಾನದಲ್ಲಿರೋ ಕುಂಬಾಳಗಢ. ಓಕೆ, ಇದನ್ನ ಯಾರು ಬಿಲ್ಡ್ ಮಾಡಿರೋದು? ಇಟ್ ಈಸ್ ಬಿಲ್ಟ್ ಬೈ ರಾಣಕುಂಭ. ಇವರ ಹೆಸರಲ್ಲಿ ಇರೋದು ಇದು ರಾಣಕುಂಭ, ಕುಂಬಾಳಗಢ. ಓಕೆನಾ, ಇವ್ರ ಕಿಂಗ್ಡಮ್ ಆಫ್ ಮೇವಾರ್ ಇದರ ರಾಜ. ಓಕೆ, ಮೇವಾರ್ ಕಿಂಗ್ಡಮ್ ಇದು ಇನ್ನೊಂದು ಹೆಸರುವಾಸಿಯಾಗಿರೋ ರಾಜನ ಹೆಸರು ಮಹಾರಾಣಾ ಪ್ರತಾಪ್. ನೀವು ಕೇಳಿರ್ಬೇಕು ಅಲ್ವಾ? ಮಹಾರಾಣಾ ಪ್ರತಾಪ್. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಇದನ್ನ ಇಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಕನ್ಸಿಡರ್ ಮಾಡಿದೆ. ಫೈನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. Who among the following were the chief guests of India 77th Republic Day celebration held on 26/1/2026? ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಕ್ವೆಶನ್ ಅಲ್ವಾ? ಫೆಬ್ರವರಿ ಆಗಿರೋ ಎಕ್ಸಾಮ್ ಇದು. 26/1 ಜನವರಿ, ಒಂದು ತಿಂಗಳು ಮುಂಚೆದು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ ಅಲ್ವಾ? ಯಾರಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ ಸೆಟ್ಟಿಂಗ್ ಹೇಗಿದೆ ನೋಡಿ. 2 2 2 ಅಂದ್ರೆ ಎರಡು ಗೆಸ್ಟ್ ಇದ್ದಾರೆ ಅಂತ ಅರ್ಥ. ಓಕೆ, ದೇರ್ ಆರ್ 2 ಗೆಸ್ಟ್ಸ್. ಫೈನ್. ಇವಾಗ ಡಿಸೈಡ್ ಮಾಡಿ ನೀವು. ನಿಮಗೆ ಬೇಸಿಕ್ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇದೆಲ್ಲ ಯಾರು ಅಂತ ನಿಮಗೆ ಗೊತ್ತಿರಬೇಕು. ಯೂಶುವಲಿ ಚೀಫ್ ಗೆಸ್ಟ್ ಯಾರು ಇರ್ತಾರೆ ಅಂದ್ರೆ ರಿಪಬ್ಲಿಕ್ ಡೇ, ಇಫ್ ಯು ನೋಟಿಸ್, ಇಫ್ ಯು ಹ್ಯಾವ್ ಜನರಲ್ ನಾಲೆಜ್, ನ್ಯೂಸ್ ಪೇಪರ್ ಓದ್ತಾ ಇದ್ರಿ, ನ್ಯೂಸ್ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಚೀಫ್ ಗೆಸ್ಟ್ ಯಾರು ಇರ್ತಾರೆ ಅಂದ್ರೆ ಬೇರೆ ದೇಶದ ಪ್ರಧಾನಿಗಳು, ಬೇರೆ ದೇಶದ ಪ್ರೆಸಿಡೆಂಟ್ಗಳು. ಓಕೆನಾ, ಈ ತರ ಗೆಸ್ಟ್ ಇರ್ತಾರೆ. ಫೈನ್. ಪ್ರಭೋವೋ ಸುಬಿಯಾಂತೋ ಅಂತ ಹೇಳಿ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಫ್ ಇಂಡೋನೇಷ್ಯಾ. ಓಕೆ, ರೀಸೆಂಟ್ ಆಗಿ ಎಲೆಕ್ಟ್ ಆಗಿರೋ 2024 ಅಲ್ಲಿ. ಫೈನ್. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಕೇಳಿರ್ತೀರಿ ನೀವು. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್. ಓಕೆ, ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್. ಓಕೆ, ಲೆಟ್ಸ್ ಸೇ ಯು ಡೋಂಟ್ ನೋ ದೀಸ್ ಪೀಪಲ್ ಯಾರು ಅಂತ ಗೊತ್ತಿಲ್ಲ. ಓಕೆ, ಲೆಟ್ಸ್ ಸೇ ಯು ಡೋಂಟ್ ನೋ.
ಚೀಫ್ ಗೆಸ್ಟ್ ಯೂಶಲಿ ಒಬ್ರು ಇರ್ತಾರೆ. ಓಕೆ, ಎನಿ ಒನ್ ಪರ್ಸನ್, ಎನಿ ಒನ್ ಹೆಡ್ ಆಫ್ ದ ಸ್ಟೇಟ್ ವಿ ಇನ್ವೈಟ್ ದಮ್. ಇಲ್ಲ 2 ಜನರನ್ನು ಇನ್ವೈಟ್ ಮಾಡಿದರೆ ಅಂದ್ರೆ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದೆಮ್, ಇಬ್ಬರ ಮಧ್ಯೆ ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ 2026 ಅಲ್ಲಿ ನಾವು ಯುರೋಪಿಯನ್ ಕಮಿಷನ್, ಯುರೋಪಿಯನ್ ಯೂನಿಯನ್ ಇದೆ ಅಲ್ವಾ, ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತಾರೆ, ಯುರೋಪಿಯನ್ ಯೂನಿಯನ್ ಲೀಡರ್ಸ್ ಅನ್ನ ಇನ್ವೈಟ್ ಮಾಡಿದ್ದಾರೆ. ಫೈನ್. 2018 ಅಲ್ಲಿ ಸಾರ್ಕ್ ಲೀಡರ್ಸ್ ಅನ್ನ ಇನ್ವೈಟ್ ಮಾಡಿದ್ದು, ಸಾರ್ಕ್ ಲೀಡರ್ಸ್. ಓಕೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್, ಸಾರ್ಕ್ ನೇಷನ್ಸ್. ಅಂದ್ರೆ ಇನ್ನು ಇಬ್ಬರನ್ನ ಇನ್ವೈಟ್ ಮಾಡಿದ್ರೆ, ಇಲ್ಲಾಂದ್ರೆ ಒಂದು ಗುಂಪನ್ನು ಇನ್ವೈಟ್ ಮಾಡಿದ್ರೆ ಅವ್ರ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ. ಇಂಡೋನೇಷ್ಯಾ ಫ್ರಾನ್ಸ್ ಮಧ್ಯೆ ಏನು ಕನೆಕ್ಷನ್ ಇದೆ? ದೇರ್ ಇಸ್ ನೋ ಕನೆಕ್ಷನ್. ಸೊ ಎ ಮತ್ತು ಬಿ ಒಟ್ಟಿಗೆ ಬರೋದಿಲ್ಲ. ಎ ಅಂಡ್ ಬಿ ಕೆನಾಟ್ ಕಮ್ ಟುಗೆದರ್. ಎ ಅಂಡ್ ಬಿ ಎಲ್ಲೆಲ್ಲಿದೆ? ಇಲ್ಲಿದೆ. ಓಕೆ, ಇದನ್ನ ಕಟ್ ಮಾಡಿ, ಎ ಅಂಡ್ ಬಿ ಅನ್ನ ಕಟ್ ಮಾಡಿ. ಫೈನ್. ಇವಾಗ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫೈನ್, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂಡ್ ಪ್ರಬೋವೋ ಸುಬಿಯಾಂತೋ, ಇವರು ಇಬ್ರು ಒಟ್ಟಿಗೆ ಬರೋದಿಲ್ಲ ಅಂತ ನಮ್ಗೆ ಅರ್ಥ ಆಯ್ತು ಅಲ್ವಾ. ಇಲ್ಲಿ ಬಾಕಿ 2 ಹೆಸರಿದೆ ನೋಡಿ, ಸಿ ಅಂಡ್ ಡಿ. ಓಕೆ, ಎ ಅಂಡ್ ಬಿ ಒಟ್ಟಿಗೆ ಬರೋದಿಲ್ಲ ಅಂತ ಗೊತ್ತಾಯ್ತು. ಸಿ ಅಂಡ್ ಡಿ, ಉರ್ಸುಲಾ ವಾಂಡರ್ ಲೇಯನ್, ಅಂಟೋನಿಯೋ ಲೂಯಿಸ್ ಸಂಟೋಸ್ ಡ ಕಾಸ್ಟಾ. ಓಕೆನಾ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಫ್ರಾನ್ಸ್ ಪ್ರೆಸಿಡೆಂಟ್ ಮತ್ತು ಇವರಿಬ್ಬರು ಒಟ್ಟಿಗೆ ಬರ್ಲಿಕ್ಕೆ ಏನಾದರೂ ಕಾರಣ ಇರಬೇಕಲ್ವಾ. ದೇರ್ ಹ್ಯಾಸ್ ಟು ಬಿ ಸಮ್ ಕನೆಕ್ಷನ್. ಓಕೆ, ಡು ಯು ಫೈಂಡ್ ಎನಿ ಕನೆಕ್ಷನ್? ಏನಾದರೂ ಕನೆಕ್ಷನ್ ಕಾಣ್ತಾ ಇದೆಯಾ? ದೀಸ್ ಆರ್ ದ EU ಲೀಡರ್ಸ್. ಓಕೆ, EU ಲೀಡರ್ಸ್. ದಿಸ್ ಇಸ್ ಆಲ್ಸೋ EU ಲೀಡರ್, EU ಲೀಡರ್. ಫೈನ್. ಉರ್ಸುಲಾ ವಾಂಡರ್ ಲೇಯನ್, ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್, ಇವರು ಯುರೋಪಿಯನ್ ಕಮಿಷನ್ದು ಪ್ರೆಸಿಡೆಂಟ್. ಓಕೆ, ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್. ಓಕೆ, ಬಿ ಮತ್ತು ಸಿ, ಇಲ್ಲಾಂದ್ರೆ ಬಿ ಮತ್ತು ಡಿ ಒಟ್ಟಿಗೆ ಇದ್ರೆ ಎಲ್ಲಿಯಾದ್ರು ಅಂತ ನೋಡಿ. ಓಕೆ, ಬಿ ಅಂಡ್ ಸಿ ಕೆನಾಟ್ ಕಮ್ ಟುಗೆದರ್, ಆರ್ ಎ ಅಂಡ್ ಸಿ ಕೆನಾಟ್ ಕಮ್ ಟುಗೆದರ್. ಪ್ರೊಬೋವೋ, ಇಂಡೋನೇಷ್ಯಾ ಅಂಡ್ EU ಲೀಡರ್, ಏನು ಕನೆಕ್ಷನ್ ಇದೆ? ಒಬ್ರು ಏಷ್ಯಾದವರು, ಒಬ್ರು ಯುರೋಪಿಯನ್ ಅವರು. ಓಕೆ, ವಾಟ್ ಇಸ್ ದ ಕನೆಕ್ಷನ್? ದೇರ್ ಇಸ್ ನೋ ಕನೆಕ್ಷನ್. ಸೊ ಎ ಅಂಡ್ ಸಿ ಆಲ್ಸೋ ಗೋಸ್. ಓಕೆ, ಅಗೇನ್ ಪ್ರಭುವೋ ಸುಬಿಯಾಂತೋ, ಎ ಅಂಡ್ ಡಿ, ಅಗೇನ್ ದೇರ್ ಇಸ್ ನೋ ಕನೆಕ್ಷನ್. ಫೈನ್. ಇದು ಎಷ್ಟು ಇನ್ಫಾರ್ಮೇಶನ್ ಇವ್ರ ಬಗ್ಗೆ, ಲೀಡರ್ಸ್ ಯಾವ್ಯಾವ ದೇಶದ ಯಾರ್ಯಾರು ಲೀಡರ್ಸ್ ಅಂತ ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ಜನರಲ್ ನಾಲೆಜ್ ಐಡಿಯಾ. ಓಕೆ, ನ್ಯೂಸ್ ಅಲ್ಲಿ ಬರ್ತಾ ಇರ್ತಾರೆ ಇವರು. ಸೊ ಅಲ್ಟಿಮೇಟ್ಲಿ ಒಂದೇ ಆಪ್ಷನ್ ಉಳಿದಿರೋದು, ಸಿ ಅಂಡ್ ಡಿ. ಓಕೆ, ಸೊ ಸಿ ಅಂಡ್ ಡಿ ಇಸ್ ದ ಆನ್ಸರ್. ಇವರಿಬ್ರು ಈ ತರ ಗೆಸ್ಟ್. ಪ್ರಭಾವ್ ಸುಬಿಯಾಂತೋ 2025 ಅಲ್ಲಿ ಗೆಸ್ಟ್ ಆಗಿದ್ರು, 2025 ಅಲ್ಲಿ ಗೆಸ್ಟ್ ಆಗಿದ್ರು. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ವಾಸ್ ದ ಗೆಸ್ಟ್ ಇನ್ 2024. ಓಕೆ, 2023 ಅಲ್ಲಿ ಯಾರಿದ್ರು? ಅಬ್ದುಲ್ ಫತ್ತಾಹ್ ಅಲ್ ಸಿಸಿ, ಇವರು ಈಜಿಪ್ಟ್ ಪ್ರೆಸಿಡೆಂಟ್. ಓಕೆ, ಈಜಿಪ್ಟ್. ಓಕೆ, 2022, 21, 20 ಮೋಸ್ಟ್ಲಿ ಇದು ಕೋವಿಡ್ ಕಾರಣದಿಂದ ಯಾರು ಲೀಡರ್ಸ್ ಬಂದಿಲ್ಲ, ಬಿಕಾಸ್ ಆಫ್ ಕೋವಿಡ್, ಐ ಥಿಂಕ್ ಸೊ. ಓಕೆ, ಅದರ ಮುಂಚೆ 2018 ಅಲ್ಲಿ ಸಾರ್ಕ್ ಲೀಡರ್ ಇನ್ವೈಟ್ ಮಾಡಿದ್ರು, ಸಾರ್ಕ್. ಓಕೆ, ಸಾರ್ಕ್ ಲೀಡರ್ನ ಇನ್ವೈಟ್ ಮಾಡಿದ್ರು. ಸಾರಿ, ನಾಟ್ ಸಾರ್ಕ್, ಆಸಿಯಾನ್. ಓಕೆ, ಆಸಿಯಾನ್ ಮೆಂಬರ್ಸ್, ಸಾರಿ, ಆಸಿಯಾನ್ ಮೆಂಬರ್ಸ್ ಅನ್ನ ನಾನು ಇದ್ರ ಮುಂಚೆ ಸಾರ್ಕ್ ಅಂತ ಹೇಳಿದಲ್ವಾ, ಇಟ್ ಈಸ್ ಆಸಿಯಾನ್ ಲೀಡರ್ಸ್ ಅನ್ನ ಇನ್ವೈಟ್ ಮಾಡಿದ್ರು. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, 4 ಜನತಾ ಬಜಾರ್ಸ್ ಎಟ್ ಬೆಂಗಳೂರು ಆರ್ ಬೀಯಿಂಗ್ ರನ್ ಬೈ, ಯಾರು ರನ್ ಮಾಡ್ತಾ ಇದಾರೆ ಅಂತ ಕೇಳಿದ್ದಾರೆ. ನಾನೊಂದು ಟ್ರಿಕ್ ಹೇಳಿದ್ದೇನೆ ನಿಮ್ಗೂ, 2 ಆಪ್ಷನ್ ಸಿಮಿಲರ್ ಇದ್ರೆ ಆ 2ರಲ್ಲಿ ಒಂದಿರುತ್ತೆ ಅಂತ. ಓಕೆ, ಕಾಮನ್ ವರ್ಡ್ಸ್ ನೋಡಿ ಇದರಲ್ಲಿ, ಕೋಆಪರೇಟಿವ್, 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 ಎಲ್ಲ ಕೋಆಪರೇಟಿವ್. ಸೊ ಕೋಆಪರೇಟಿವ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಇಟ್ ಈಸ್ ಅ ಗಿವನ್ ದಟ್ ಆಲ್ ಆಫ್ ದೀಸ್ ಆರ್ ಕೋಆಪರೇಟಿವ್ ಸೊಸೈಟೀಸ್. ಫೈನ್. ಇವಾಗ ನಮಗೆ ನೋಡ್ಲಿಕ್ಕಿರೋದು 2 ಕಾಮನ್ ಯಾವ್ದಾದ್ರು ಇದೆಯಾ ಅಂತ. ಓಕೆ, ಇಸ್ ದೇರ್ ಎನಿಥಿಂಗ್ ಟೂ ಕಾಮನ್? ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್. ಓಕೆ, ಇದು 2 ಕಾಮನ್ ಇದೆ ನೋಡಿ. ಇದು ಪ್ರೈಮರಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಇಲ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಹೋಲ್ಸೇಲ್ ಸ್ಟೋರ್ಸ್. ಇದು 2 ಸ್ವಲ್ಪ ಬೇರೆ ಬೇರೆ ಇದೆ. ದೀಸ್ 2 ಆರ್ ಡಿಫ್ರೆಂಟ್. ಓಕೆ, 1 and 3 ಲುಕ್ ಸಿಮಿಲರ್ ಅಲ್ವಾ. ಇವಾಗ 1 and 3 ಅಲ್ಲಿ ಬಂದಾಗ 50-50 ಬಂದಾಯ್ತಲ್ವಾ, 50-50 ಬಂದಾಯ್ತು. ಇವಾಗ ಏನು ಮಾಡೋದು? ಆಫ್ಟರ್ ಕಮಿಂಗ್ ಟು 50-50, ಕೆಲವೊಂದು ನೀವು ರಿಸ್ಕ್ ತಗೊಳ್ಬೇಕು. ಯು ಹ್ಯಾವ್ ಟು ಟೇಕ್ ಅ ರಿಸ್ಕ್. ಜನತಾ ಅಂತ ಇರುವಾಗ ಇಲ್ಲಿ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಇದೆ, ಇಲ್ಲಿ ಕನ್ಸ್ಯೂಮರ್ಸ್ ಫೆಡರೇಷನ್ ಅಂತ ಇದೆ. ಓಕೆ, ಜನತಾ ಅಂತ ಕೊಟ್ಟಿದ್ದಾರೆ. ಜನತಾ ಏನು ಅರ್ಥ? ಜನತಾದ ಅರ್ಥ ಅಲ್ವಾ, ಕನ್ಸ್ಯೂಮರ್ಸ್ ಅಂತ ಮ್ಯಾಚ್ ಆಗ್ತಾ ಇದೆಯಾ ಕನ್ಸ್ಯೂಮರ್ಸ್ಗೆ? ಸೊ ದಿಸ್ ಈಸ್ ದಿ ಆನ್ಸರ್. ಓಕೆ, 3 is the answer to this. ಫೈನ್. ಓಕೆ, ಇನ್ ಮೈ ಪ್ರೀವಿಯಸ್ ವಿಡಿಯೋ ನಾನು ಏನು ಹೇಳಿದೆ, ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ,
ಇನ್ ಮೈ ಪ್ರೀವಿಯಸ್ ಪಾರ್ಟ್ 4 ಅಲ್ಲಿ ಏನೇನು ಹೇಳಿದೆ ನಾನು, ಎಲ್ಲಾದರೂ ಬ್ರಾಕೆಟ್ ಅಲ್ಲಿ ಏನಾದರೂ ಬರ್ದಿದ್ರೆ ಇಟ್ ಮೀನ್ಸ್ ದಟ್ ಹೈಲಿ ಲೈಕ್ಲಿ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಫಾರ್ ಆನ್ ಆಪ್ಷನ್ ಟು ಮೇಕ್ ಇಟ್ ರೈಟ್ ಅವರು ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಎಲ್ಲಾದರೂ ಇಂಟರ್ನೆಟ್ ಇಂದ ಅವರು ಕಾಪಿ ಪೇಸ್ಟ್ ಮಾಡಿದ್ದಾರೆ. ಓಕೆ, ಕಾಪಿ ಪೇಸ್ಟೆಡ್. ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಅವರಿಗೆ ಆನ್ಸರ್ ತಗೊಳ್ಬೇಕಲ್ವಾ? ಸೊ ಆನ್ಸರ್ ತಗೊಳ್ಬೇಕಾದ್ರೆ ದೇ ಹ್ಯಾವ್ ಕಾಪಿ ಪೇಸ್ಟೆಡ್ ಇಟ್ ಫ್ರಮ್ ಸಮ್ವೇರ್. ಓಕೆ, ಓವರ್ ಎಕ್ಸ್ಪ್ಲನೇಷನ್ ಅಂತ ಹೇಳೋದು. ಯಾವಾಗಲೂ ಓವರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದರ ಅರ್ಥ ಏನು? ದೇ ಆರ್ ಬೀಯಿಂಗ್ ವೆರಿ ಸ್ಪೆಸಿಫಿಕ್. ಯಾಕಂದ್ರೆ ಮತ್ತೆ ಎಲ್ಲರೂ ಚಾಲೆಂಜ್ ಮಾಡ್ತಾರೆ. ಓಕೆ, ಈ ಕ್ವಶನ್ ತಪ್ಪಿದೆ, ಈ ಆನ್ಸರ್ ತಪ್ಪಿದೆ, ಇದು ಚೇಂಜ್ ಮಾಡಬೇಕು ಅಂತ ರೆಪ್ರೆಸೆಂಟೇಷನ್ ಕಮಿಷನ್ ಬಿಟ್ಟಾಗ ಎಲ್ಲರೂ ಚಾಲೆಂಜ್ ಮಾಡ್ತಾರೆ ಕ್ವಶನ್ ಅನ್ನ. ಓಕೆನಾ? ಸೊ ಕಾಂಟ್ರವರ್ಸಿ ಆಗಬಾರ್ದು ಅಂತ ಹೇಳಿ ಸರಿಯಾದ ಆನ್ಸರಿಗೆ ಅವರು ದೇ ವಿಲ್ ಬಿ ವೆರಿ ಸ್ಪೆಸಿಫಿಕ್. ಓಕೆ, ಅದು ತಪ್ಪಾಗಲೇಬಾರ್ದು ಅಂತ ಹೇಳಿ ಅವರು ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಹೂ ಇಸ್ ದ ಕರೆಂಟ್ ಚೇರ್ಪರ್ಸನ್ ಆಸ್ ಇನ್ January 2026. ನೋಡಿ, January 2026 ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಯಾರಾದರೂ ಚೇಂಜ್ ಆದ್ರೆ ದಟ್ ಈಸ್ ವೈ ದೇ ಹ್ಯಾವ್ ಗಿವನ್ ಇನ್ ಬ್ರಾಕೆಟ್. ಓಕೆ, ಆಸ್ ಆನ್ January 2026 ಆಫ್ ಕರ್ನಾಟಕಸ್ ವಿಷನ್ ಗ್ರೂಪ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನಂದನ್ ನಿಲೇಕಣಿ, ನಾರಾಯಣಮೂರ್ತಿ, ಸುಧಾಮೂರ್ತಿ, ಎಸ್ ಗೋಪಾಲಕೃಷ್ಣನ್, ಬ್ರಾಕೆಟ್ ಅಲ್ಲಿ ಕ್ರಿಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ದ ಬ್ಯೂಟಿ ಆಫ್ ದಿಸ್ ಇಸ್, ಈ ಆಪ್ಷನ್ ಅನ್ನು ಅವರು ಯಾಕೆ ಹಾಕಿದ್ದಾರೆ ಇಲ್ಲಿ? ದೇರ್ ಇಸ್ ಅ ರೀಸನ್, ಬಿಕಾಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಇದ್ರ ಮುಂಚೆ ನಾನು ನೋಡಿದೆ ಇದೇ ಕ್ವಶನ್ ಪೇಪರ್ ಅಲ್ಲಿ 3 ಆ ತರದ ಕ್ವಶನ್ ಇದೆ. ಐ ಥಿಂಕ್ 3 to 4 ಕ್ವಶನ್ಸ್ ಇದೆ. ನೀವು ಫೈಂಡ್ ಔಟ್ ಮಾಡಿ. ಓಕೆನಾ? ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್ ಟು ದಿಸ್. ಫೈನ್. ಓಕೆ, ಬೈ ದ ವೇ, ಇವರೆಲ್ಲ ಯಾರು ಇವರೆಲ್ಲ? ಹೂ ಆರ್ ದೀಸ್ ಪೀಪಲ್? ದೇ ಆರ್ ಆಲ್ ಕೋ-ಫೌಂಡರ್ಸ್ ಆಫ್ ಇನ್ಫೋಸಿಸ್ ಕೋ-ಫೌಂಡರ್ಸ್ ಇವರೆಲ್ಲ. ಓಕೆ, ನಂದನ್ ನಿಲೇಕಣಿಯನ್ನಂತೂ ಗೌರ್ಮೆಂಟ್ ಬೇರೆ ಬೇರೆ ಕಡೆ ತೆಗಿತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಧಾರ್. ಓಕೆ, ಆಧಾರ್ ಮಾಡುವಾಗ ನಂದನ್ ನಿಲೇಕಣಿ ಅದರ ಹೆಡ್ ಆಗಿದ್ರು, UIDAI ಅಲ್ವಾ? UIDAI. ಫೈನ್. ಮತ್ತೆ ಗೋಪಾಲ್ ಕೃಷ್ಣ ಕ್ರಿಸ್ ಅನ್ನು ತಗೊಂಡಿದ್ದಾರೆ ಇವಾಗ ಅಲ್ವಾ? ನಂದನ್ ನಿಲೇಕಣಿಯನ್ನ ಎಕ್ಸಾಮ್ ರಿಫಾರ್ಮ್ಸ್ ಕಮಿಟಿಗೂ ತಗೊಂಡಿದ್ದಾರೆ ಇವಾಗ. ಸೆಂಟ್ರಲ್ ಗೌರ್ಮೆಂಟ್ ಹಸ್ ಟೇಕನ್. ಓಕೆ, ಫೈನ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸೆನ್ಸಸ್ ಆಫ್ ಇಂಡಿಯಾ 2027. ಸೆನ್ಸಸ್ ಆಫ್ ಇಂಡಿಯಾ. ಓಕೆ, ಸೆನ್ಸಸ್ ಲಾಸ್ಟ್ ಯಾವಾಗ ಆಗಿರೋದು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ 2011. ಓನ್ಲಿ ಇನ್ಫಾರ್ಮೇಶನ್ ನೀಡೆಡ್ ಇಸ್ ಲಾಸ್ಟ್ ಸೆನ್ಸಸ್ ಯಾವಾಗ ಆಗಿರೋದು? ರೀಸೆಂಟ್ 2011 ಅಲ್ಲಿ. ಓಕೆನಾ? ಇನ್ನು ಆಗ್ಲಿಕ್ಕಿರೋ ಸೆನ್ಸಸ್ ಯಾವುದು? 2027 ಅಲ್ಲಿ ಇನ್ನು ಆಗ್ಲಿಕ್ಕಿರೋದು. ಲಾಸ್ಟ್ ಆಗಿರೋದು 2011 ಅಲ್ಲಿ. ಎವ್ರಿ 10 years ಸೆನ್ಸಸ್ ಆಗುತ್ತೆ ಅಲ್ವಾ? ಎವ್ರಿ 10 years. ಡಿಸೆನಿಯಲ್ ಅಂತ ಹೇಳ್ತಾರೆ ಇದಕ್ಕೆ, ಡಿಸೆನಿಯಲ್ ಸಿಸ್ಟಮ್. ಓಕೆ, ಡಿಸೆನಿಯಲ್ ಸಿಸ್ಟಮ್. ಯಾರು ಸ್ಟಾರ್ಟ್ ಮಾಡಿರೋದು ಇದು ಡಿಸೆನಿಯಲ್ ಸಿಸ್ಟಮ್? ರಿಪ್ಪನ್ ಕಾಲದಲ್ಲಿ ಸ್ಟಾರ್ಟ್ ಆಗಿರೋದು. 1881 ನಲ್ಲಿ. ಓಕೆನಾ? 1881 ಇಂದ ಹಿಡಿದು ಪ್ಲೌಡೆನ್ ಅಂತ ಕಮಿಷನರ್ ಇದ್ರು, ಫಸ್ಟ್ ಕಮಿಷನರ್ ಪ್ಲೌಡೆನ್. ಓಕೆ, ಫಸ್ಟ್ ಕಮಿಷನರ್. 1881 ಇಂದ ಹಿಡಿದು 2011 ವರೆಗೆ ಎಷ್ಟಾಗಿದೆ ಸೆನ್ಸಸ್? ಟೋಟಲ್ 15 ಸೆನ್ಸಸ್ ಆಗಿದೆ. 15 ಸೆನ್ಸಸ್ ಕಂಟಿನ್ಯೂಸ್ ಆಗಿ. ಓಕೆ, ಇಂಡಿಪೆಂಡೆನ್ಸ್ ಆದ್ಮೇಲೆ ಎಷ್ಟಾಗಿದೆ? ಇಂಡಿಪೆಂಡೆನ್ಸ್ ಆದ್ಮೇಲೆ 7 ಆಗಿದೆ. ಇವಾಗ ಈ 2027 ಅಂತ ಹೇಳಿರೋದು ದಿಸ್ ಇಸ್ ದ 8th ಸೆನ್ಸಸ್, ಅಂದ್ರೆ 16th ಸೆನ್ಸಸ್ ಓವರ್ ಆಲ್. 16th ಸೆನ್ಸಸ್ ಓವರ್ ಆಲ್. 1881 ಇಂದ ಹಿಡಿದು ಅದರ ಮುಂಚೆ ಒಂದು ಸೆನ್ಸಸ್ ಆಗಿತ್ತು ಇನ್ 1872. ಓಕೆ, ಅಂಡರ್ ಲಾರ್ಡ್ ಮೇಯೋ ಅಂಡರ್ ಅಲ್ಲಿ ಒಂದು ಸೆನ್ಸಸ್ ಆಗಿತ್ತು. ಬಟ್ ದಿಸ್ ಸೆನ್ಸಸ್ ವಾಸ್ ನಾನ್ ಸಿಂಕ್ರೋನಸ್ ಅಂದ್ರೆ ಇಡೀ ದೇಶದಲ್ಲಿ ಒಂದೇ ಸತಿ ಆಗಿಲ್ಲ. ಓಕೆ, ನಾನ್ ಸಿಂಕ್ರೋನಸ್. ದಿಸ್ ಇಸ್ ದ ಫಸ್ಟ್ ಸಿಂಕ್ರೋನಸ್. ಓಕೆ, ಇಡೀ ದೇಶದಲ್ಲಿ ಒಂದೇ, ಎವ್ರಿ ರೀಜನ್ ಎವ್ರಿ ಸ್ಟೇಟ್ ಅಲ್ಲೂ ಒಂದೇ ಟೈಮಲ್ಲಿ ಆಗೋದು. ಓಕೆ, ಓವರ್ ಆಲ್. ಓಕೆ, ಇದು ಯಾವಾಗ ಸ್ಟಾರ್ಟ್ ಆಗಿರೋದು? 1881 ನಲ್ಲಿ ಸ್ಟಾರ್ಟ್ ಆಗಿರೋದು. ಓಕೆ, ಇವಾಗ ಯಾರಿದ್ದಾರೆ ಕಮಿಷನರ್? ಸೆನ್ಸಸ್ ಕಮಿಷನರ್ ಯಾರಿದ್ದಾರೆ? ಮೃತ್ಯುಂಜಯ್ ಅಂತ ಇದ್ದಾರೆ. ಮೃತ್ಯುಂಜಯ್. ಓಕೆ, ಇದಿಷ್ಟು ನೆನ್ಪಿಡಿ. ಫೈನ್. ಓನ್ಲಿ ಇನ್ಫಾರ್ಮೇಶನ್, ಇದೆಲ್ಲ ಬೇಡ ಇನ್ಫಾರ್ಮೇಶನ್, ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿರೋದು ನಾನು. ಓನ್ಲಿ ಇನ್ಫಾರ್ಮೇಶನ್ ಏನ್ ಗೊತ್ತಿರಬೇಕು ಈ ಕ್ವಶನ್ ಅಲ್ಲಿ? 2011 ಅಲ್ಲಿ ಲಾಸ್ಟ್ ಸೆನ್ಸಸ್ ಆಗಿರೋದು ಅಂತ ಗೊತ್ತಿರಬೇಕು. ಓಕೆನಾ? ಓದೋಣ. ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್ ವಿಲ್ ಬಿ ಕಂಡಕ್ಟೆಡ್ ಬಿಟ್ವೀನ್ April to September 2026. ಮೇ ಬಿ, ಐ ಡೋಂಟ್ ನೋ, ಇದು ಚೇಂಜ್ ಮಾಡಿರ್ಬೋದು, ಇದು ಚೇಂಜ್ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಮೇ ಬಿ ಇಟ್ ವಿಲ್ ಬಿ ದ ಸೆಕೆಂಡ್ ಸೆನ್ಸಸ್ ಬೈ ಡಿಜಿಟಲ್ ಮೀನ್ಸ್ ಇನ್ ದ ಕಂಟ್ರಿ. ಲಾಸ್ಟ್ ಸೆನ್ಸಸ್ ಯಾವಾಗ ಆಗಿರೋದು? 2011 ಅಲ್ಲಿ. ನಮ್ಗೆ ಗೊತ್ತು ಅಲ್ವಾ? 2011 ಅಲ್ಲಿ ಡಿಜಿಟಲ್ ಸೆನ್ಸಸ್ ಆಗಿತ್ತಾ?
ವಾಸ್ ಇಟ್ ಅ ಡಿಜಿಟಲ್ ಸೆನ್ಸಸ್? ನೋ, ಇಟ್ ವಾಸ್ ನಾಟ್ ಅ ಡಿಜಿಟಲ್ ಸೆನ್ಸಸ್. ಆವಾಗ ಅಷ್ಟು ಡಿಜಿಟೈಸೇಷನ್ ಆಗಿರಲಿಲ್ಲ ಅಲ್ವಾ, ರೀಸೆಂಟ್ ಆಗಿ ಡಿಜಿಟೈಸೇಷನ್ ಸ್ಟಾರ್ಟ್ ಆಗಿರೋದು, ಬೂಮ್ ಆಗಿರೋದು ಅಲ್ವಾ. ಆವಾಗ ಪೇಪರ್ ಥ್ರೂ ಅಲ್ಲೇ, ಪೇಪರ್ ಮೋಡಲ್ಲೇ ಹೌಸ್ ಟು ಹೌಸ್ ಹೋಗಿ ಮಾಡ್ತಾ ಇದ್ದಿದ್ದು, ಕರೆಕ್ಟ್. ಓಕೆ, 2011 ಅಲ್ಲಿ. ಸೊ ಇದನ್ನ ನಾವು ರಾಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಎಲ್ಲೆಲ್ಲ ಇದೆ? ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಓಕೆ, ಸ್ಟೇಟ್ಮೆಂಟ್ 2 is correct ಅಂತ ಇದೆ. So this is wrong. Okay, both statement 1 and statement 2 are incorrect. Okay, okay, both statement 1 and statement 2 are correct ಅಲ್ಲಲ್ವಾ ಇದು? Okay, so this also goes statement 2. Okay, ಇದು ಎರಡು ಸ್ಟೇಟ್ಮೆಂಟ್ ಹೋಯ್ತು. You are left with statement 1 is correct but statement 2 is incorrect. Both statement 1 and statement 2 are incorrect. ಇಲ್ಲಿ 50-50 ಗೆ ಬಂದಿದ್ದೀರಿ ನಾವು, just by one information. Which information is that the last census was held in 2011. Okay, ಇವಾಗ do they expect you to remember the months April to September? ಇದು ರಿಮೆಂಬರ್ ಮಾಡಲಿಕ್ಕೆ do they expect that from an aspirant? ಇದಿಷ್ಟು ಸೂಕ್ಷ್ಮವಾಗಿ ನೆನಪಿಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆ, ಸೊ they do not expect it. ಸೊ ಏನು ಮಾಡಬೇಕು? ಯು ಹ್ಯಾವ್ ಟು ಸೇಫ್ಲಿ ಕನ್ಸಿಡರ್ ಇಟ್ ಆಸ್ ಅ ರೈಟ್ ಸ್ಟೇಟ್ಮೆಂಟ್. ಓಕೆ, ಏನು ಎಕ್ಸ್ಟ್ರೀಮ್ ಏನು ಕೊಟ್ಟಿಲ್ಲ, ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್. ಓಕೆ, ಎಕ್ಸ್ಟ್ರೀಮ್ ಏನು ಕೊಟ್ಟಿಲ್ಲ. ಫೈನ್, ಗಾಟ್ ಮೈ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲಿ ನೋಡಿ, ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025ರಂದು CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. CMS-03 ಇದು ಡ್ಯಾಶ್ ಉಪಗ್ರಹ. ಇಲ್ಲಿ ನೋಡಿ, ಕನ್ನಡದಲ್ಲಿ ಕೊಟ್ಟಿಲ್ಲ, ಇದು ಇಂಗ್ಲಿಷಲ್ಲೇ ಕೊಟ್ಟಿದ್ದಾರೆ. ಸೊ ಬೇಸಿಕ್ ನಿಮಗೆ ಸ್ವಲ್ಪ ಇಂಗ್ಲಿಷ್ ಐಡಿಯಾ ಇರಬೇಕು. ದಿಸ್ ಈಸ್ ಬೆಟರ್ ಸಾಲ್ವೆಬಲ್ ಇನ್ ಇಂಗ್ಲಿಷ್. ನೋಡಿ, ಇಂಗ್ಲಿಷಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? CMS-03 ಇಲ್ಲಿ ನ್ಯಾವಿಗೇಷನ್ ಅಂತ ಕೊಟ್ಟಿದ್ದಾರೆ, ಕಮ್ಯುನಿಕೇಶನ್ ಅಂತ ಕೊಟ್ಟಿದ್ದಾರೆ, ರಿಮೋಟ್ ಸೆನ್ಸಿಂಗ್ ಅಂತ ಕೊಟ್ಟಿದ್ದಾರೆ, ಆಸ್ಟ್ರೋನಾಮಿಕಲ್ ಅಂತ ಕೊಟ್ಟಿದ್ದಾರೆ. ಯೂಶುವಲಿ ಯಾವುದೇ ಸ್ಯಾಟಲೈಟ್ ಆಗಿರಲಿ, ಅದು ನಾವು ಹೆಸರು ಇಡುವಾಗ ವಿ ಆರ್ ಕೀಪಿಂಗ್ ಕ್ಲೋಸ್ ಟು ದ ಫಂಕ್ಷನ್. ಅದೇನು ಫಂಕ್ಷನ್ ಮಾಡುತ್ತೆ ಆ ಫಂಕ್ಷನ್ಗೆ ನಾವು ಕ್ಲೋಸ್ ಆಗಿ ಅದರ ಹೆಸರು ಇಡ್ತೇವೆ. ಫಾರ್ ಎಕ್ಸಾಂಪಲ್, ನಾವಿಕ್ ಅಂತ ಇದೆ ನಮ್ಮ ಜೊತೆ. ನಾವಿಕ್ ಇದೇನು? ದಿಸ್ ಈಸ್ ಲೈಕ್ ಎ ಇಂಡಿಯಾಸ್ GPS ಅಲ್ವಾ? ನಾವಿಕ್ ಈಸ್ ಎ ನ್ಯಾವಿಗೇಷನ್ ಸ್ಯಾಟಲೈಟ್. ನ್ಯಾವಿಗೇಷನ್, ಓಕೆ, ನ್ಯಾವಿಗೇಷನ್ ಸ್ಯಾಟಲೈಟ್. ಓಕೆ, LVM-3 ಅಂದರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳ್ತಾರೆ. ಲಾಂಚ್ ವೆಹಿಕಲ್ ಮಾರ್ಕ್ 3 ಫುಲ್ ಫಾರ್ಮ್ ಅಲ್ವಾ? CMS ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಸಿ ಅಲ್ಲಿ ಏನಿದೆ? ಕಮ್ಯುನಿಕೇಶನ್. ಓಕೆ, ಕಮ್ಯುನಿಕೇಶನ್. CMS ಅಂದ್ರೆ ಬೇಸಿಕಲಿ ಇಟ್ ಈಸ್ ಅ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ಸ್ಯಾಟಲೈಟ್. 03 ಯಾಕಿರೋದು? ಇಟ್ ಈಸ್ ದ ಥರ್ಡ್ ಸ್ಯಾಟಲೈಟ್. ಓಕೆ, ಈ ತರ ಹೆಸರು ಇಡೋದು. ಓಕೆ, ನ್ಯಾವಿಗೇಷನ್ ಹೋಯ್ತು, ನಮ್ಗೆ ಗೊತ್ತು ನ್ಯಾವಿಕ್ ಅಂತ ಇದೆ. ಇಲ್ಲಿ ಯಾವುದಿದೆ? ಕಮ್ಯುನಿಕೇಶನ್ ಅಂತ ಇದೆ ನೋಡಿ, ಕಮ್ಯುನಿಕೇಶನ್. ದಿಸ್ ಈಸ್ ದ ಆನ್ಸರ್. ಓಕೆ, ಕಮ್ಯುನಿಕೇಶನ್ ಸ್ಯಾಟಲೈಟ್. ಇಷ್ಟೇ ಸಿಂಪಲ್ ಇರೋದು. ಓಕೆ, ಸಿಂಪಲ್ ಲಾಜಿಕ್. ಸ್ಯಾಟರ್ನಿಸಮ್, ಪ್ಲಂಬಿಸಮ್ ರೆಫರ್ ಟು. ನಾನು ಹೇಳಿದೆ, ಎರಡು ಆಪ್ಷನ್ ಸಿಮಿಲರ್ ಇದ್ರೆ ಅದರಲ್ಲಿ ಒಂದು ಆಪ್ಷನ್ ಸರಿ ಇರುತ್ತೆ. ಎರಡು ಆಪ್ಷನ್ ಸಿಮಿಲರ್ ಇದ್ರೆ. ಡಿಸೀಸಸ್ ಕಾಸ್ ಡ್ಯೂ ಟು ಇನ್ಹಲೇಷನ್ ಆಫ್ ಕ್ಲೀನ್ ಸ್ಟ್ಯಾಟಿಕ್ ಏರ್. ಕ್ಲೀನ್ ಏರ್, ಸ್ಟ್ಯಾಟಿಕ್ ಏರ್ ಇನ್ಹೇಲ್ ಮಾಡಿದ್ರೆ ಕನ್ನಡದಲ್ಲಿ ನೋಡೋಣ. ಕನ್ನಡದಲ್ಲಿ ಏನಿದೆ? ಶುದ್ಧ ಸ್ಥಿರ ಗಾಳಿಯ ಉಸಿರಾಟದಿಂದ ಉಂಟಾಗುವ ರೋಗ. ಶುದ್ಧ ಸ್ಥಿರ ಗಾಳಿಯ ಉಸಿರಾಟದಿಂದ ಯಾವುದೇ ರೋಗ ಅಂತ ಹೇಳೋದು ಆಗೋದಿಲ್ಲ, ರೋಗ ಅಂತ ಹೇಳೋದು ಬರೋದಿಲ್ಲ. ಡಿಸ್ಕಂಫರ್ಟ್ ಆಗ್ಬೋದು. ಓಕೆ, ಡಿಸ್ಕಂಫರ್ಟ್. ಓಕೆ, ಅಲರ್ಜಿ ಆಗ್ಬೋದು, ಅಲರ್ಜಿ. ಓಕೆ, ಆದರೆ ದೊಡ್ಡ ರೋಗ ಅಂತ ಹೇಳಿ ಬರೋದಿಲ್ಲ. ಸೊ ದಿಸ್ ಈಸ್ ರಾಂಗ್. ಸೀಸದ ಮಾಲಿನ್ಯ. ಓಕೆ, ಕಬ್ಬಿಣ ಸೇವನೆಯಿಂದ ಉಂಟಾಗುವ ಶ್ವಾಸಕೋಶ ಸಂಬಂಧಿ ರೋಗ. ಓಕೆ, ಶ್ವಾಸಕೋಶ. ಫೈನ್. ಸೇವನೆ, ಇಲ್ಲಿ ಉಸಿರಾಟ. ಇದೆರಡು ಸೇಮ್ ಇದೆಯಾ? ಸೇಮ್ ಇಲ್ಲ. ದೇ ಆರ್ ಡಿಫ್ರೆಂಟ್ ಥಿಂಗ್ಸ್. ಒಂದು ಉಸಿರಾಟದ ಬಗ್ಗೆ ಮಾತಾಡ್ತಾ ಇದೆ, ಒಂದು ಸೇವನೆ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಪಾದರಸ ಮಾಲಿನ್ಯ, ಸೀಸದ ಮಾಲಿನ್ಯ, ಇದೆರಡು ಸೇಮ್. ಎರಡು ಕಂಟ್ಯಾಮಿನೇಷನ್, ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ? ಮಾಲಿನ್ಯ. ಫೈನ್. ಸೊ ಆ ಎರಡು ಆಪ್ಷನ್ ಅಲ್ಲಿ ಒಂದು ಆನ್ಸರ್ ಆಗಿರುತ್ತೆ ಯೂಶುವಲಿ. ಓಕೆ, ಲೆಡ್ ಕಂಟಾಮಿನೇಷನ್ ಆರ್ ಮರ್ಕ್ಯುರಿ ಕಂಟಾಮಿನೇಷನ್. ಮರ್ಕ್ಯುರಿ ಕಂಟಾಮಿನೇಷನ್ ಅಂತ ನನ್ಗೆ ಗೊತ್ತು, 25% ನಾಲೆಜ್. ಒಂದೇ ಆಪ್ಷನ್ ಬಗ್ಗೆ ನನ್ಗೆ ಗೊತ್ತು. ಓಕೆ, ಇದು ಅಂತೂ ನಾನು ಎಲಿಮಿನೇಟ್ ಮಾಡಿದ್ದೇನೆ. ಮರ್ಕ್ಯುರಿ ಕಂಟಾಮಿನೇಷನ್ ಫೇಮಸ್ ಒಂದಿದೆ, ಮಿನಾಮಾಟಾ ಡಿಸೀಸ್ ಅಂತ ಹೇಳ್ತಾರೆ ಅಲ್ವಾ? ಡಿಸೀಸ್. ಸೊ ಇದನ್ನು ನಾನು ಕಟ್ ಮಾಡ್ತೇನೆ. ಸೊ ಹೈಲಿ ಲೈಕ್ಲಿ 2 ಇಸ್ ದ ಆನ್ಸರ್. ಓಕೆ, ಈ ಥರ ನೀವು ಯು ಹ್ಯಾವ್ ಟು ಟೇಕ್ ಅ ರಿಸ್ಕ್ ತಗೊಳ್ಬೇಕು ನೀವು. ಯು ಹ್ಯಾವ್ ಟು ಟೇಕ್ ಅ ರಿಸ್ಕ್. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ.
What is the primary role of civil society in democratic governance? Role of civil society. Okay, choose the correct option ಅಂತ ಕೊಟ್ಟಿದ್ದಾರೆ. ನಾನ್ ಸೆನ್ಸ್ ಆಪ್ಷನ್ ಅನ್ನ ಕಟ್ ಮಾಡಬೇಕು. ನಾನ್ ಸೆನ್ಸ್, ಓಕೆ, ಇಲ್ಲಾಜಿಕಲ್. ಬೇಸಿಕ್ ನಾಲೆಜ್ ಇದ್ರೆ ನಿಮಗೆ ಯಾವುದು ನಾನ್ ಸೆನ್ಸ್ ಯಾವುದು ಲಾಜಿಕಲ್ ಅಂತ ಗೊತ್ತಾಗ್ತದೆ. ಬೇಸಿಕ್ ನಾಲೆಜ್ ಇರಬೇಕು, ಬಟ್ ಯಾವ ಟೈಮ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಸಬ್ಜೆಕ್ಟ್ ನೀವು ಸರಿಯಾಗಿ ಓದಿರ್ಬೇಕು. ಅದರ ಏನು ಬುಕ್ಸ್ ಇದೆ ಅದರನ್ನೆಲ್ಲ ಓದಿರ್ಬೇಕು ನೀವು. ಅದು ಓದಿದ್ರೆ ನಿಮಗೆ ಯಾವುದು ನಾನ್ ಸೆನ್ಸ್ ಯಾವುದು ಸರಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸಿವಿಲ್ ಸೊಸೈಟಿ ರೋಲ್ ಏನಂತ ಕೇಳಿದ್ದಾರೆ. ವಾಟ್ ಈಸ್ ದ ರೋಲ್? ಓಕೆ, ಕನ್ನಡದಲ್ಲಿ ನೋಡೋಣ. ಸಿವಿಲ್ ಸೊಸೈಟಿ ಅಂದ್ರೆ ಏನು ಕನ್ನಡದಲ್ಲಿ? ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು? ನಾಗರಿಕ ಸಮಾಜ. ಓಕೆ, ಫೈನ್. ಓಕೆ, ಇಂಪ್ಲಿಮೆಂಟಿಂಗ್ ಗವರ್ಮೆಂಟ್ ಪ್ರೋಗ್ರಾಮ್ಸ್. ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಗವರ್ಮೆಂಟ್ ಎಂಪ್ಲಾಯೀಸ್ ಇದಾರಲ್ವಾ, ಅವರಲ್ಲಿ ಏನು ಮಾಡ್ತಾರೆ ಮತ್ತೆ? ವೈ ಆರ್ ದೇ ಹೈಯರ್ಡ್ ಅಲ್ವಾ? ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಗವರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ನಾವ್ ಯಾಕೆ ಮಾಡಬೇಕು? ಆರ್ ದ ಸಿವಿಲ್ ಸೊಸೈಟಿ ಇಂಪ್ಲಿಮೆಂಟಿಂಗ್ ಗವರ್ಮೆಂಟ್ ಪ್ರೋಗ್ರಾಮ್ಸ್? ಓಕೆ, that is not their primary role. Okay, so this is wrong. Holds the state accountable. Okay, holds the state ಅಂದ್ರೆ ಇಲ್ಲಿ ಸ್ಟೇಟ್ ಅಂದ್ರೆ ಕರ್ನಾಟಕ ಅಂತ ಅಲ್ಲ. ಇಲ್ಲಿ ಸ್ಟೇಟ್ ಅಂದ್ರೆ ಪೊಲಿಟಿಕಲ್ ಟರ್ಮ್ ಅಲ್ಲಿ ಸ್ಟೇಟ್ ಅಂದ್ರೆ ಯಾವುದೇ. ನನ್ನ ಒಂದು ವಿಡಿಯೋ ಇದೆ ನೋಡಿ, ಆ ವಿಡಿಯೋದಲ್ಲಿ ನಾನು ಸ್ಟೇಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಸ್ಟೇಟ್ ಅಂದ್ರೆ ಏನು? 4 ಇರಬೇಕು ಅದರಲ್ಲಿ. ಏನು? ಪಾಪ್ಯುಲೇಷನ್ ಇರಬೇಕು. ಓಕೆ, ಎನಿ ಏರಿಯಾ ದಟ್ ಹ್ಯಾಸ್ ಅ ಪಾಪ್ಯುಲೇಷನ್, ಎನಿ ಏರಿಯಾ ದಟ್ ಹ್ಯಾಸ್ ಅ ಸೆಟ್ ಬೌಂಡ್ರಿ, ಓಕೆ, ಎನಿ ಏರಿಯಾ ದಟ್ ಹ್ಯಾಸ್ ಅ ಗವರ್ಮೆಂಟ್, ಎನಿ ಏರಿಯಾ ದಟ್ ಹ್ಯಾಸ್ ಸಾವರಿನಿಟಿ. ಓಕೆ, ಇದು 4 ಸ್ಯಾಟಿಸ್ಫೈ ಆದರೆ ದಟ್ ಏರಿಯಾ ಕ್ಯಾನ್ ಬಿ ಕಾಲ್ಡ್ ಆಸ್ ಸ್ಟೇಟ್. ಓಕೆ, ಇಲ್ಲಿ ಸ್ಟೇಟ್ ಅಂತ ಹೇಳುವಾಗ ಯಾವ್ದು ಬರುತ್ತೆ? ಸ್ಟೇಟ್ ಅಂತ ಹೇಳುವಾಗ ಯೂನಿಯನ್ ಗವರ್ಮೆಂಟ್ ಬರ್ತದೆ. ಓಕೆ, ಸ್ಟೇಟ್ ಗವರ್ಮೆಂಟ್ ಬರ್ತದೆ. ಓಕೆ, ಪಂಚಾಯತ್ ರಾಜ್ ಬರ್ತದೆ, ಮುನ್ಸಿಪಾಲಿಟೀಸ್ ಬರ್ತದೆ. ಓಕೆ, and any agency of all this or any body acting like a state also considered as state. ಅವ್ರೇನಾದ್ರೂ ತಪ್ಪು ಮಾಡ್ತಾ ಇದ್ದಾರೆ, ಓಕೆ, ಅವರು ರೋಡ್ ಸರಿ ಮಾಡ್ತಾ ಇಲ್ಲ, ಅವಾಗ ನಾವು ಯು ಹ್ಯಾವ್ ಟು ಹೋಲ್ಡ್ ದೆಮ್ ಅಕೌಂಟಬಲ್. ಮೇ ಬಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಲೆಟ್ಸ್ ಸಿ. ರಿಪ್ಲೇಸಿಂಗ್ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇನ್ ಡೆಲಿವರಿಂಗ್ ಸರ್ವಿಸಸ್. ಓಕೆ, ಅಂದ್ರೆ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಯಾರು? MLAಗಳು, MP ಗಳು. ಇವರನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಇರೋದಾ ಸಿವಿಲ್ ಸೊಸೈಟಿ? ದಿಸ್ ಇಸ್ ರಾಂಗ್. ಓಕೆ, ಫ್ರೇಮಿಂಗ್ ಎಕನಾಮಿಕ್ ಪಾಲಿಸೀಸ್ ಇಂಡಿಪೆಂಡೆಂಟ್ ಆಫ್ ದ ಲೆಜಿಸ್ಲೇಚರ್ ಅಂದ್ರೆ ಪಾಲಿಸಿ ಮಾಡೋದು, ಲಾ ಮಾಡೋದು ಅಲ್ವಾ? ದೇ ಆರ್ ಲಾ ಮೇಕಿಂಗ್ ಬಾಡಿ, ಲೆಜಿಸ್ಲೇಚರ್ ಅಂತ ಹೇಳೋದು ಅಲ್ವಾ? ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ, ಇದೇ ಮಾಡೋದು ಅಲ್ವಾ? ಇವರನ್ನ ಏನ್ ಮಾಡೋದು? ಇವರನ್ನ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಸಿವಿಲ್ ಸೊಸೈಟಿ ಮತ್ತು ಲೆಜಿಸ್ಲೇಚರ್ ಬೇರೆ ಬೇರೆಯಾಗಿ ಪಾಲಿಸೀಸ್ ಮಾಡೋದು. ಇದು ಅವರ ಪ್ರೈಮರಿ ರೋಲ್. ದಿಸ್ ಇಸ್ ನಾಟ್ ದೇರ್ ಪ್ರೈಮರಿ ರೋಲ್. ಓಕೆ, ಸೊ ದ ಆನ್ಸರ್ ಇಸ್ ಟು ಹೋಲ್ಡ್ಸ್ ದ ಸ್ಟೇಟ್ ಅಕೌಂಟಬಲ್. ಕನ್ನಡದಲ್ಲಿ ನೋಡೋಣ. ಓಕೆ, ಶಾಸಕಾಂಗಗಳಿಂದ ಸ್ವತಂತ್ರವಾದ ಆರ್ಥಿಕ ನೀತಿಗಳನ್ನು ರೂಪಿಸುವುದು. ಹೌದಾ? ಬಜೆಟ್ ಅದೆಲ್ಲ ಸಿವಿಲ್ ಸೊಸೈಟಿ ಮಾಡೋದಾ? ಸ್ವತಂತ್ರವಾಗಿ ಮಾಡೋದಿಲ್ಲ ಇವರು. ಸಿವಿಲ್ ಸೊಸೈಟಿ ಈಸ್ ಲೈಕ್ ಕಾಂಪ್ಲಿಮೆಂಟಿಂಗ್. ಓಕೆ, ಕಾಂಪ್ಲಿಮೆಂಟಿಂಗ್ ದ ಎಫರ್ಟ್ಸ್ ಆಫ್ ದ ಸ್ಟೇಟ್. ಓಕೆ, ಇವಾಗ ಸ್ಟೇಟ್ ಅಂತ ಹೇಳುವಾಗ ಅವ್ರ ಜೊತೆ ಫುಲ್ ಮ್ಯಾನ್ ಪವರ್ ಇರೋದಿಲ್ಲ. ಇವರಿಗೆ ಅಡಿಷನಲ್ ಇದಕ್ಕೆ ಕಾಂಪ್ಲಿಮೆಂಟರಿ ಅಂತ ಹೇಳ್ತಾರೆ, ಕಾಂಪ್ಲಿಮೆಂಟಿಂಗ್. ಓಕೆ, ಅಡಿಷನಲ್ ಆಗಿ ಸಿವಿಲ್ ಸೊಸೈಟಿ ಇರೋದು. ಈ ಸಿವಿಲ್ ಸೊಸೈಟಿಯಲ್ಲಿ ಯಾರೆಲ್ಲ ಬರ್ತಾರೆ? ಸಿವಿಲ್ ಸೊಸೈಟಿಯಲ್ಲಿ ಮೋಸ್ಟ್ಲಿ ದೇ ಆರ್ ಕಾಲ್ಡ್ ಆಸ್ NGOs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, NGOs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇವರೆಲ್ಲ ಸಿವಿಲ್ ಸೊಸೈಟಿ ಭಾಗ ಆಗಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್. ವೈ ಡಿಡ್ ಗಾಂಧೀಜಿ ಗೋ ಟು ಸೌತ್ ಆಫ್ರಿಕಾ? ಸೌತ್ ಆಫ್ರಿಕಾಕ್ಕೆ ಯಾಕೆ ಹೋಗಿದ್ರು ಅಂತ ಕೇಳಿದ್ದಾರೆ. ಓಕೆ, ಕೆಲವೊಂದು ಅಬ್ಸರ್ಡ್, ಇಲ್ಲಾಜಿಕಲ್ ಇದೆ ನೋಡಿ, ಥಿಂಕ್ ಮಾಡಿ ನೋಡಿ. ಅಬ್ಸರ್ಡ್ ಅಂಡ್ ಇಲ್ಲಾಜಿಕಲ್. ಓಕೆ, ಗಾಂಧೀಜಿ ಸೌತ್ ಆಫ್ರಿಕಾಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಆನ್ ಇನ್ವಿಟೇಷನ್ ಬೈ ದ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಓಕೆ, ಮೇ ಬಿ ಇನ್ವೈಟ್ ಮಾಡಿರ್ಬೋದು ಸೌತ್ ಆಫ್ರಿಕಾದವರು. ಓಕೆನಾ? ಯಾಕೆ ಇನ್ವೈಟ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಇನ್ವೈಟ್ ಮಾಡಿರ್ಬೋದು. ಲೆಟ್ಸ್ ಸಿ. ಟು ಸ್ಟಡಿ ಲಾ. ಓಕೆ, ಲಾ ಕಲಿಯೋಕೆ ಅವರು ಸೌತ್ ಆಫ್ರಿಕಾಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ UK, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಓಕೆ, ಆರ್ ಯುರೋಪಿಯನ್ ಯೂನಿವರ್ಸಿಟೀಸ್, ಆರ್ ಅಮೆರಿಕನ್ ಯೂನಿವರ್ಸಿಟೀಸ್. ದೀಸ್ ವರ್ ದ ಪ್ಲೇಸಸ್ ವೇರ್ ಪೀಪಲ್ ಯೂಸ್ ಟು ಗೋ ಟು ಸ್ಟಡಿ ಅಲ್ವಾ? ನಮ್ಮ ದೇಶದಿಂದನೂ UK, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ವಾ, ಹೊರಗೆ ದೇಶ ಹೋಗಿ ಕಲಿಯೋರು ಇದ್ರು ಅಲ್ವಾ? ಲಾ ಕಲಿಯೋರು. ಫೈನ್, ಲಾ ಕಲಿಯೋರು.
ಸೌತ್ ಆಫ್ರಿಕಾ ವಾಸ್ ಆಲ್ರೆಡಿ ಅ ಕಾಲನಿ ಅಲ್ವಾ? ಸೌತ್ ಆಫ್ರಿಕಾ ವಾಸ್ ಆಲ್ರೆಡಿ ಅ ಕಾಲನಿ ಆಫ್ ಬ್ರಿಟಿಷ್. ಅಲ್ಲಿ ಹೋಗಿ ಯಾಕೆ ಲಾ ಕಲಿಬೇಕು? ವೈ ಶುಡ್ ಸಂಬಡಿ ಗೋ ಟು ಸೌತ್ ಆಫ್ರಿಕಾ ಟು ಸ್ಟಡಿ ಲಾ? It makes sense if you had gone to UK or USA or any other European university, okay, to study law. Fine. South Africa ಯಾಕೆ ಹೋಗಬೇಕು? So this looks like a absurd statement. Fine. To study law. To fight a case of a Gujarati businessman. ತುಂಬಾ ಸ್ಪೆಸಿಫಿಕ್ ಇದೆ ಅಲ್ಲ ಇದು, ಸ್ಪೆಸಿಫಿಕ್ ಇನ್ಫಾರ್ಮೇಶನ್. ಫೈಟ್ ಅ ಕೇಸ್ ಆಫ್ ಗುಜರಾತಿ ಬಿಸ್ನೆಸ್ ಮ್ಯಾನ್. ಇದು ಯಾರು ಉಂಟು ಮಾಡೋ ಸಾಧ್ಯ ಇಲ್ಲ. ಈ ಆಪ್ಷನ್ ಅನ್ನ ಕೆನಾಟ್ ಕ್ರಿಯೇಟ್ ಔಟ್ ಆಫ್ ದ ಬ್ಲೂ, ಔಟ್ ಆಫ್ ಏರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ಆಪ್ಷನ್ಸ್ ಅನ್ನ. ಓಕೆನಾ? ಲೆಟ್ ಸಿ, ದಿಸ್ ಮೈಟ್ ಬಿ ದ ಆನ್ಸರ್. ಟು ವಿಸಿಟ್ ಸೌತ್ ಆಫ್ರಿಕಾ ವಿತ್ ಫ್ಯಾಮಿಲಿ. ಓಕೆ, ಇಲ್ಲಿ ಆನ್ ಇನ್ವಿಟೇಷನ್ ಬೈ ದ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಇದು ಸ್ಮಾಲ್ ರೀಸನ್ ಅಲ್ವಾ? ಸ್ಮಾಲ್ ರೀಸನ್. ಇನ್ವಿಟೇಷನ್ ಎಲ್ಲೆಲ್ಲ ಇನ್ವಿಟೇಷನ್ ಸಿಗ್ತಾರೆ ಅವ್ರು ಹೋಗ್ತಾರಾ? ಇಂಡಿಯನ್ಸ್ ಖಾಲಿ ಸೌತ್ ಆಫ್ರಿಕಾದಲ್ಲಿ ಮಾತ್ರ ಇದ್ದಿದ್ದ? ಓಕೆನಾ? ಇಲ್ಲಿ ನೋಡಿ, ಟು ವಿಸಿಟ್ ಸೌತ್ ಆಫ್ರಿಕಾ ವಿತ್ ಫ್ಯಾಮಿಲಿ. ಓಕೆ, ಹಿಸ್ಟ್ರಿಯಲ್ಲಿ ಗಾಂಧೀಜಿಯವರು ಸೌತ್ ಆಫ್ರಿಕಾ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ಲಿಕ್ಕೆ ಹೋಗಿದ್ರೆ ವಿಲ್ ಇಟ್ ಬಿಕಮ್ ಎ ಬಿಗ್ ಇವೆಂಟ್? ಅದು ಇವೆಂಟ್ ಆಗ್ತಿತ್ತಾ? ಇಟ್ ವುಡ್ ನಾಟ್ ಹ್ಯಾವ್ ಬಿಕಮ್ ಎ ಬಿಗ್ ಇವೆಂಟ್. ಓಕೆ, ವಿತ್ ಫ್ಯಾಮಿಲಿ. ಫೈನ್. ಸೊ ಹೈಲಿ ಲೈಕ್ಲಿ, ಇದು ತುಂಬಾ ಸ್ಪೆಸಿಫಿಕ್ ಇದೆ ನೋಡಿ. ಟು ಫೈಟ್ ಅ ಕೇಸ್ ಆಫ್ ಅ ಗುಜರಾತಿ ಬಿಸ್ನೆಸ್ ಮ್ಯಾನ್. ಓಕೆ, ಇದು ಆಕ್ಚುಲಿ ನಿಮ್ಗೆ ಗೊತ್ತಿರಬೇಕು. ವೈ ಯು ಸ್ಟಡಿ ದಿಸ್, ವೈ ಡಿಡ್ ಹಿ ಗೋ ದೇರ್? ಅವರಲ್ಲಿ ಗುಜರಾತಿ ಬಿಸ್ನೆಸ್ ಮ್ಯಾನ್ ಅವರ ಕೇಸ್ ಫೈಟ್ ಮಾಡ್ಲಿಕ್ಕೆ ಹೋದ್ರು, ಬಟ್ ಹಿ ದೆನ್ ಸೆಟಲ್ಡ್ ದೇರ್ ಫಾರ್ ಸಮ್ ಟೈಮ್. ಅಲ್ಲಿ ಇಂಡಿಯನ್ಸ್ ಇದನ್ನ ನೋಡಿ, ಡಿಸ್ಕ್ರಿಮಿನೇಷನ್ ಅನ್ನು ನೋಡಿ, ಹಿ ಸೆಟಲ್ಡ್ ದೇರ್. ಹಿ ಟ್ರೈಡ್ ಹಿಸ್ ಅಹಿಂಸಾ ಅಂಡ್ ಸತ್ಯಾಗ್ರಹನ ಅವರಲ್ಲೇ ಪ್ರಾಕ್ಟೀಸ್ ಮಾಡಿದ್ರು ಮೊದಲು ಅಲ್ವಾ? ಮತ್ತೆ ಅವ್ರು ಇಂಡಿಯಾಕ್ಕೆ ಬಂದರು 1915 ಓಕೆ, 1914-15. ಓಕೆ, ವಾಟ್ ಇಟ್? ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಇಲ್ಲಿ ನೋಡಿ, ಫೈಂಡ್ ದ ಕರೆಕ್ಟ್ ಪೇರ್ಸ್ ಫ್ರಮ್ ದ ಫಾಲೋವಿಂಗ್. ಘಾಟ್ಸ್ ಕೊಟ್ಟಿದ್ದಾರೆ, ಕನೆಕ್ಟಿಂಗ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಇದು ಇಂಡಿಯಾ ಆದರೆ, ಇಫ್ ದಿಸ್ ಇಸ್ ಇಂಡಿಯಾ, ಓಕೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ, ಅಲ್ಲ ಸಾರಿ ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ. ಓಕೆ, ಕನೆಕ್ಟಿಂಗ್ ಬಿಟ್ವೀನ್ ಅಂತ ಹೇಳೋದು ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಕೋಸ್ಟ್ ಇದೆ ಅಲ್ವಾ? ದಿಸ್ ಇಸ್ ಕೋಸ್ಟ್. ಇಲ್ಲಿ ಘಾಟ್ಸ್ ಇದೆ. ಕೋಸ್ಟಿಗೆ ಅಂಟಿ ಇಲ್ಲ ಘಾಟ್ಸ್ ಅಲ್ಲ, ಇಲ್ಲಿ ಘಾಟ್ಸ್ ಇರುತ್ತೆ. ಓಕೆ, ಮತ್ತೆ ಇಲ್ಲಿ ಬೇರೆ ಈ ಕಡೆ ಇದೆ. ಇದು ಹಿಲ್ ಆದರೆ ಈ ಕಡೆನೂ ಇದೆ ಜಾಗ, ಈ ಕಡೆನೂ ಇದೆ. ದಿಸ್ ಇಸ್ ಕೋಸ್ಟ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಇಲ್ಲಿದೆ ಅಲ್ವಾ? ಓಕೆ, ಇಟ್ ಈಸ್ ಔಟ್ಸೈಡ್ ಹಿಯರ್, ಈ ಕಡೆ ಬರಬೇಕು ಅಲ್ವಾ? ಫೈನ್, ದಾಟಿ ಈ ಕಡೆ ಬರಬೇಕು. ಸೊ ಕನೆಕ್ಟ್ ಮಾಡುವಾಗ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ತದೆ, ಇಲ್ಲಿಂದ ಇಲ್ಲಿ ಕನೆಕ್ಟ್, ಇಲ್ಲಿಂದ ಇಲ್ಲಿ ಕನೆಕ್ಟ್. ಓಕೆ, ಕನೆಕ್ಟ್ ಫ್ರಮ್ ವೆಸ್ಟ್ ಟು ಈಸ್ಟ್. ಓಕೆ, ಕನೆಕ್ಷನ್ ಇಲ್ಲಿಂದ ಇಲ್ಲಿಗೆ ಇರೋದಿಲ್ಲ. ಓಕೆ, ಇಲ್ಲಾಂದ್ರೆ ಇಲ್ಲಿಂದ ಇಲ್ಲಿಗೆ ಇರೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ಕೋಸ್ಟಲ್ ಪ್ಲೇನ್ಸ್ ಒಂದೇ ರೋಡ್ ಇರೋದಲ್ವಾ? ಒಂದೇ ರೋಡಲ್ಲಿ ಹೇಗೆ ಹೋಗ್ಬೋದು? ಕನೆಕ್ಷನ್ ಏನು ಅಡಚಣೆ ಬರೋದಿಲ್ಲ ಮಧ್ಯದಲ್ಲಿ. ಓಕೆನಾ? ಯೂಶುವಲಿ ಅಡಚಣೆ ಯಾವಾಗ ಬರೋದು? ಇಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಕ್ರಾಸ್ ಮಾಡಿ ಈ ಕಡೆ ಬರುವಾಗ ಅಲ್ವಾ? ಈ ಕಡೆ ಬರುವಾಗ. ಫೈನ್. ಆಪ್ಷನ್ಸ್ ಅಲ್ಲಿ ನೋಡಿ, ಚಾರ್ಮಾಡಿ, ಚಿಕ್ಕಮಗಳೂರು ಟು ಭಟ್ಕಳ ಅಂತ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಎಲ್ಲಿದೆ? ಚಿಕ್ಕಮಗಳೂರು ಎಲ್ಲಿದೆ ಅಂತ ನೋಡಿ, ಒಳಗಡೆ ಇದೆ, ಕೋಸ್ಟಲ್ ಇಲ್ಲ ಚಿಕ್ಕಮಗಳೂರು. ಓಕೆ, ಇಟ್ ಈಸ್ ನಾಟ್ ಇನ್ ದ ಕೋಸ್ಟ್. ಭಟ್ಕಳ ಇಸ್ ಇನ್ ದ ಕೋಸ್ಟ್. ಓಕೆ, ಭಟ್ಕಳ ಇಸ್ ಇನ್ ದ ಕೋಸ್ಟ್, ನಾಟ್ ಕೋಸ್ಟ್. ಓಕೆ, ಫೈನ್. ಶಿವಮೊಗ್ಗ ನಾಟ್ ಕೋಸ್ಟ್. ಉಡುಪಿ ಕೋಸ್ಟ್. ಕುಮಟಾ ಕೋಸ್ಟ್. ಮ್ಯಾಂಗ್ಳೂರ್ ಕೋಸ್ಟ್. ಓಕೆ, ಎರಡು ಕೋಸ್ಟ್ ಕೊಟ್ಟಿದ್ದಾರೆ. ಯಾಕೆ ಕನೆಕ್ಷನ್ ಬೇಕು ಇದು? ವೈ ಇಸ್ ದೇರ್ ಅ ನೀಡ್ ಫಾರ್ ಕನೆಕ್ಷನ್ ಸ್ಟ್ರೈಟ್ ರೋಡ್ ಇರುವಾಗ? ಓಕೆ, ಸೊ ದಿಸ್ ಈಸ್ ಹೈಲಿ ಲೈಕ್ಲಿ ದಟ್ ಸಿ ಇಸ್ ರಾಂಗ್. ಸಿ ಇಸ್ ರಾಂಗ್ ಅಂತಾದ್ರೆ ಸಿ ಹೋಯ್ತು. ದ ಓನ್ಲಿ ಆಪ್ಷನ್ ಲೆಫ್ಟ್ ಇಸ್ ದಿಸ್. ಓಕೆ, ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಪದೇ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದೇ ಥರ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಓಕೆ, ರೈಟ್ ದ ಸಾಲ್ಟ್ಸ್ ಫೌಂಡ್ ಇನ್ ಓಷನ್ ವಾಟರ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಡಿಕ್ರೀಸಿಂಗ್ ಅಂದರೆ ಹೈ ಟು ಲೋ. ಯಾವಾಗಲೂ ನನ್ನದೊಂದು ಪ್ರಾಕ್ಟೀಸ್ ಏನಿತ್ತು ಅಂದರೆ, ಎಕ್ಸಾಮಲ್ಲಿ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಇದ್ದಾಗ ನಾನು ಇಲ್ಲಿ ಬರಿತಾ ಇದೆ ಏನು ಅದರ ಅರ್ಥ ಏನು ಅಂತ. ಹೈ ಟು ಲೋ. ಓಕೆ, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಅಲ್ಲ. ಓಕೆ, ಫೈನ್. ಓಕೆ, ಹೈ ಕಾನ್ಸಂಟ್ರೇಷನ್ ಯಾವ್ದಿರೋದು? ಸಮುದ್ರದಲ್ಲಿ. ಓಕೆ, ಸಮುದ್ರದಲ್ಲಿ ಹೈ ಕಾನ್ಸಂಟ್ರೇಷನ್ ಯಾವ್ದಿರಬೇಕು? ಕ್ಯಾಲ್ಸಿಯಂ ಸಲ್ಫೇಟ್ ಇರಬೇಕಾ, ಅಲ್ಲ ಸೋಡಿಯಂ ಕ್ಲೋರೈಡ್ ಇರಬೇಕಾ? ಇಲ್ಲಿ ನೋಡಿ, ಇದು ಎರಡು ಆಪ್ಷನ್ ಸೇಮ್ ಇದೆ. ಸೋಡಿಯಂ ಕ್ಲೋರೈಡ್ ಅಂದ್ರೆ ನಿಮ್ಗೆ ಗೊತ್ತು ಅಲ್ವಾ? ದಿಸ್ ಇಸ್ ಸಾಲ್ಟ್.
ಸಾಲ್ಟ್ ಜಾಸ್ತಿ ಇರಬೇಕಲ್ವಾ? ಸೊ ಫಸ್ಟ್ ಈಸ್ ಆಕ್ಚುಲಿ ದಿಸ್. ಸೊ ದ ಆನ್ಸರ್ ಈಸ್ ಅಮಾಂಗ್ ದಿಸ್ ಓನ್ಲಿ. ಈ ಎರಡರಲ್ಲೇ ಆನ್ಸರ್ ಇದೆ, ಈ ಎರಡರಲ್ಲಿ. ಓಕೆ, ಇಲ್ಲಿ ನೋಡಿ, ಇವಾಗ ಕ್ಲೋರೈಡ್ ಅಂತ ಇರೋದು ಹೈ ಇದೆ ಅಲ್ವಾ? ಇಲ್ಲಿ ಕಾರ್ಬೊನೇಟ್ ಇದೆ, ಇಲ್ಲಿ ಕ್ಲೋರೈಡ್ ಇದೆ. ಇಲ್ಲಿ ನೋಡಿ ಕ್ಲೋರೈಡ್ ಇದೆ, ನೆಕ್ಸ್ಟ್ ಕೂಡ ಕ್ಲೋರೈಡ್ ಇದೆ. ಓಕೆ, ಸೊ ಹೈಲಿ ಲೈಕ್ಲಿ ದಟ್ ಕ್ಲೋರೈಡ್ ಈಸ್ ದ ಹೈಯೆಸ್ಟ್ ಅಲ್ವಾ? ಸೊ ಫೋರ್ತ್ ಒನ್, ನಾನು ಈ ಲಾಜಿಕ್ ಹಾಕಿ ಫೋರ್ತ್ ಅನ್ನ ಕನ್ಸಿಡರ್ ಮಾಡ್ತೇನೆ. ಓಕೆನಾ? ಕ್ಲೋರೈಡ್, ಯಾವುದೆಲ್ಲ ಕ್ಲೋರೈಡ್ ಇದೆ ಅದು ಹೈಯೆಸ್ಟ್ ಅಂತ ಹೇಳಿ ಐ ವಿಲ್ ಕನ್ಸಿಡರ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ದಿಸ್ ಈಸ್ ಎ ರೂಟೀನ್ ನಾಲೆಜ್. ನಿಮಗೆ ನಾಲೆಜ್ ಇರಬೇಕು, ರೂಟೀನ್ ನಾಲೆಜ್. ಓಕೆ, ಇದು ಆಕ್ಚುಲಿ ಟೇಬಲ್ ಆಗಿ ಮೆನ್ಷನ್ ಆಗಿದೆ ಕೆಲವೊಂದು ಕಡೆ. ಓಕೆ, ಓಷನೋಗ್ರಫಿ ಕಲಿಯುವಾಗ ಜಾಗ್ರಫಿಯಲ್ಲಿ ಲೂಸೆಂಟ್ ಅಂತ ಒಂದು ಬುಕ್ ಇದೆ ನೋಡಿ, ಲೂಸೆಂಟ್. ಇಟ್ಸ್ ವೆರಿ ಗುಡ್ ಬುಕ್, ನಾನು ರೆಕಮೆಂಡ್ ಮಾಡ್ತೇನೆ ಎಲ್ರಿಗೂ, ಲೂಸೆಂಟ್. ಓಕೆ, ಲೂಸೆಂಟ್ ಅಲ್ಲಿ ಇಟ್ ಈಸ್ ಮೆನ್ಷನ್ಡ್ ಇನ್ ಟೇಬಲ್. ಓಕೆ, ಲೂಸೆಂಟ್ ಅಲ್ಲಿ ಮೆನ್ಷನ್ಡ್ ಇನ್ ಟೇಬಲ್. ಫೈನ್. ಅಂಡ್ ಘಟ್ನಾ ಚಕ್ರ ಅಂತ ಒಂದು ಬುಕ್ ಇದೆ ನೋಡಿ, ಘಟ್ನಾ ಚಕ್ರ. ಇದು ನಾರ್ತ್ ಇಂಡಿಯನ್ಸ್ BPSC UPPCS ಎಲ್ಲ ಓದುವಾಗ ಓದ್ತಾರೆ. ವೆರಿ ವೆರಿ ಗುಡ್ ಸೋರ್ಸ್ ಘಟ್ನಾ ಚಕ್ರ. ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅಂಡ್ ದೆನ್ ದೇ ವಿಲ್ ಮೇ ಬಿ ಇಫ್ ಐ ವಿಲ್ ಶೋ. ಐ ಆಮ್ ನಾಟ್ ಇಂಟೆಂಡಿಂಗ್ ಎನಿ ಕಾಪಿರೈಟ್ ಇಶ್ಯೂಸ್, ಜಸ್ಟ್ ಫಾರ್ ರೆಫರೆನ್ಸ್ ನಾನು ತೋರಿಸ್ತಾ ಇದ್ದೇನೆ. ಇಫ್ ಯು ನೀಡ್ ವಾಟ್ ಐ ವಿಲ್ ಡೂ ಇಸ್, ನಾನು ಅದನ್ನ ಸಪ್ರೇಟ್ ಆಗಿ ಇದು ಮಾಡ್ತೇನೆ, ಏನು ಅದರ ಒಂದು ಸೀರೀಸ್ ಮಾಡ್ತೇನೆ. ಇಟ್ಸ್ ಅ ವೆರಿ ಗುಡ್ ಬುಕ್. ಇಫ್ ಯು ವಾಂಟ್ ಸಚ್ ಸೀರೀಸ್, ಯು ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಓಕೆನಾ? ಅಂಡ್ ಹರೇಂದ್ರ ಸರ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅವರ ಮ್ಯಾಗಝಿನ್ ಯೂಸ್ ಮಾಡಿ ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳಿದ್ದಾರೆ. ಹರೇಂದ್ರ ಗೌಡ ಅಂತ ತುಂಬಾ ಫೇಮಸ್ ಫ್ಯಾಕಲ್ಟಿ ಒಬ್ರು ಇದ್ದಾರೆ. ಇಫ್ ಯು ವಾಂಟ್ ದಟ್ ಸೀರೀಸ್ ಆಲ್ಸೋ, ನೀವು ಕೆಳಗೆ ಕಮೆಂಟ್ ಮಾಡ್ಬೇಕು. ಈ ವಿಡಿಯೋದಲ್ಲಿ ನಾನೊಂದು ಸ್ಯಾಂಪಲ್ ಡೆಮೋ ವಿಡಿಯೋ ಹಾಕ್ತೇನೆ, ಆ ವಿಡಿಯೋದಲ್ಲೂ ಹೋಗಿ ನೀವು ಎಸ್ ಪ್ಲೀಸ್ ಕಂಟಿನ್ಯೂ ಅಂತ ನೀವು ಕಮೆಂಟ್ ಹಾಕಬೇಕು. ಓಕೆನಾ? ಓಕೆ, ಒಂದು ನಿಮಿಷ, ಗಿವ್ ಮಿ 1 minute. ಓಕೆ, ಹರೇಂದ್ರ ಸರ್ ಹತ್ರ ನಿನ್ನೆ ಕಮ್ಯುನಿಕೇಟ್ ಮಾಡಿದ್ದೇನೆ ನಾನು, ಇಂಡಿಯನ್ ಜಾಗ್ರಫಿ. ಓಕೆ, ನೋಡಿ, ಇದು ಘಟ್ನಾ ಚಕ್ರ ಅಂತ ಪುಸ್ತಕ. ಓಕೆ, ಘಟ್ನಾ ಚಕ್ರ ಅಂತ ಹೇಳ್ತಾರೆ ಇದಕ್ಕೆ. ಇದು ಇಂಗ್ಲಿಷಲ್ಲಿ ಇದೆ. ಓಕೆ, ಬೇಕಿದ್ರೆ ನಾನು ಐ ವಿಲ್ ಮೇಕ್ ಅ ಸೀರೀಸ್ ಆನ್ ದಿಸ್ ಆಲ್ಸೋ. ಓಕೆ, ಘಟ್ನಾ ಚಕ್ರ ಅಂತ ಇದೆ ನೋಡಿ. ಇದು ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಇಟ್ಸ್ ಅ ವೆರಿ ಗುಡ್ ಬುಕ್. ಯಾಕೆ ಗುಡ್ ಬುಕ್ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಗಿವ್ ಮಿ 1 minute, ಜಸ್ಟ್ ಹ್ಯಾವ್ ಪೇಷನ್ಸ್. ನಾನು ಐ ವಿಲ್ ಗೆಟ್ ಬ್ಯಾಕ್ ಟು ದ. ನೋಡಿ, ಎಲ್ಲರೂ ಸೋರ್ಸ್ ಕೇಳ್ತಾ ಇರ್ತೀರಲ್ವಾ, ಸರ್ ಪ್ಲೀಸ್ ಸೋರ್ಸ್ ಹೇಳಿ, ಯಾವುದಾದ್ರೂ ಒಂದು ಸಿಂಗಲ್ ಸೋರ್ಸ್ ಹೇಳಿ. ಇದು ಯಾಕೆ ಗುಡ್ ಸೋರ್ಸ್ ಅಂತ ನಾನು ನಿಮಗೆ ಒಂದು ಸ್ಯಾಂಪಲ್ ಆಗಿ ತೋರಿಸ್ತೇನೆ ನೋಡಿ. ಇಂಡಿಯನ್ ಜಾಗ್ರಫಿ ಜನರಲ್ ಇಂಟ್ರೊಡಕ್ಷನ್, ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಅಲ್ವಾ, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ 2 ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಕ್ವಶನ್, ಇಲ್ಲೊಂದು ಕ್ವಶನ್. ಓಕೆ, ದೆನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಯಾವ ಎಕ್ಸಾಮ್ ಅಲ್ಲಿ ಇದು ಕೇಳಿರೋದು ಅಂತ ಕೊಟ್ಟಿದ್ದಾರೆ. ಜಾರ್ಖಂಡ್ PCS ಪ್ರೀ. ನೀವು ಅನ್ಕೊಳ್ಬಹುದು ದಿಸ್ ಇಸ್ ನಾರ್ತ್ ಇಂಡಿಯನ್ ಎಕ್ಸಾಮ್ಸ್ ಅಲ್ವಾ, ನಾನು ನಿಮಗೆ ತೋರಿಸ್ತೇನೆ, ಇಟ್ ಹ್ಯಾಸ್ ಬಿನ್ ರಿಪೀಟೆಡ್. ಕ್ವಶನ್ ಪೇಪರ್ ಸೆಟ್ಟರ್ಸ್ ಇಂಡಿಯಾದಲ್ಲಿ ಯಾವ್ದೆಲ್ಲ ಎಕ್ಸಾಮ್ಸ್ ಆಗುತ್ತೆ ಅದನ್ನೆಲ್ಲ ನೋಡಿ ಅವರು ಕ್ವಶನ್ ಪೇಪರ್ ಸೆಟ್ ಮಾಡೋದು. ಒಳ್ಳೆ ಕ್ವಶನ್ ಯಾವುದೇ ಎಕ್ಸಾಮ್ ಆಗಿರ್ಲಿ, ಒಳ್ಳೆ ಕ್ವಶನ್ ಸಿಕ್ಕರೆ ದೇ ವಿಲ್ ಆಡ್. ಓಕೆನಾ? ಫೈನ್. ಇಲ್ಲಿ ಕ್ವಶನ್ ಕೇಳಿದರೆ, ಯಾವಾಗ ಕೇಳಿರೋ ಕ್ವಶನ್ ಅಂತ ಹೇಳಿದೆ, ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಓಕೆನಾ? ಕ್ವಶನ್ ಎಕ್ಸ್ಪ್ಲನೇಷನ್. ಮತ್ತೆ ನೆಕ್ಸ್ಟ್ ಟಾಪಿಕ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಓಕೆ, ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ಇಫ್ ಯು ಹ್ಯಾವ್ ರೆಡ್ ಒನ್ಸ್, ಒಮ್ಮೆ ಓದಿದಿರಿ ಸಬ್ಜೆಕ್ಟ್, ಒನ್ ರೀಡಿಂಗ್ ಆಗಿದೆ, ಓಕೆ, ಒನ್ಸ್ ಓದಿದಿರಿ, ರಿವಿಷನ್ ಮಾಡಬೇಕಂದ್ರೆ ಈ ತರ ನೀವು ರಿವೈಸ್ ಮಾಡಬಹುದು. ಓಕೆ, ಲ್ಯಾಟಿಟ್ಯೂಡ್ಸ್ ಬಗ್ಗೆ ಹೇಳಿದ್ದಾರೆ, ಲ್ಯಾಟಿಟ್ಯೂಡ್ಸ್ ಬಗ್ಗೆ ಕ್ವಶನ್ 1 2 3 ಕ್ವಶನ್. ಓಕೆನಾ? ಫೈನ್. ಇಂಡಿಯಾ ಅಂಡ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಓಕೆ, ದೆನ್ ಕ್ವಶನ್ ಕೇಳಿದ್ದಾರೆ, ಓಕೆ. ಇವಾಗ ಪೇಜ್ ನಂಬರ್, ಯಾವ ಪೇಜ್ ನಾನು ಹೇಳಿದಲ್ಲ, ಓಷನೋಗ್ರಫಿ ಅಂತ ಹೇಳಿದೆ ನಾನು. ಸಾಲ್ಟ್ಸ್ ಎಲ್ಲಿ ಕೊಟ್ಟಿದೆ, ಸೆಲಿನಿಟಿ ಇನ್ ದ ಓಷನ್ ಅಂತ ಎಲ್ಲಾದರೂ ಕೊಟ್ಟಿರಬೇಕು, ಸೆಲಿನಿಟಿ ಆಫ್ ದ ಓಷನ್. ಓಕೆ, ಯಾವ ಪೇಜ್ ನಂಬರ್ ಅಲ್ಲಿ ಇರೋದು ಇದು? CB 135 to 137. ಓಕೆ, CB 135 to 137. Just have some patience.
CB. Okay, 135. Okay. Nodi. I told you, right? Which one of the following salts contribute maximum to the salinity of seawater? Calcium sulfate, magnesium chloride, okay, magnesium sulfate, sodium chloride. ರಿಪೀಟ್ ಅಲ್ವಾ? ಇದು ಯಾವಾಗ ಕೇಳಿರೋದು? 2000 ಅಲ್ಲಿ ಕೇಳಿರೋದು ಅಲ್ವಾ? ಏನು? ಸೋಡಿಯಂ ಕ್ಲೋರೈಡ್ ಫಸ್ಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್. ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ನೋಡಿ ಇನ್ಫಾರ್ಮೇಶನ್. Okay, it doesn't matter which exam, any exam in the country which has gk part idre ಆ question can be repeated. So this is a good book. Okay, ಇದ್ರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಕೆ ಅದು PYQ ಪ್ರಾಕ್ಟೀಸ್ ಮಾಡಬೇಕು. Okay, you have to practice KA PYQs as well. Okay ನಾ? If you want this series, ಈ ಬುಕ್ ಅನ್ನ ನಾನು ಸೀರೀಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ, ಎಕ್ಸ್ಪ್ಲೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮಗೆ ಅವಶ್ಯಕತೆ ಕಂಡ್ರೆ, ವಾಟ್ ಯು ಡೂ ಇಸ್ ಯು ಹ್ಯಾವ್ ಟು ಕಮೆಂಟ್ ಬಿಲೋ. ಕಮೆಂಟ್ ಹಾಕಬೇಕು ನೀವು. ಒಂದು ಮಿನಿಮಮ್ 100-150 ಕಮೆಂಟ್ ಆದರೂ ಬರಬೇಕು ಈ ಬಗ್ಗೆ. ಓಕೆನಾ? ಈ ವಿಡಿಯೋಕ್ಕೆ ಒಂದು 500 ಲೈಕ್ಸ್ ಆದರೂ ಬರಬೇಕು. ಈ ತರ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ಓಕೆ, ಯು ಆರ್ ಇನ್ ನೀಡ್ ಆಫ್ ದಿಸ್ ಅಂತ ಹೇಳಿ. ಓಕೆನಾ? ಫೈನ್. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ದ SDA ಪೇಪರ್. High sea is a sea at a higher elevation, area of international waters open to all nations, area of high conflicts between two nations, sea which is having higher importance. ಓಕೆನಾ? sea which is having higher importance. ನೋಡಿ, ಹೈ ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಹೈಯರ್, ಹೈ ಅಲ್ವಾ? ದಿಸ್ ಇಸ್ ಆಲ್ ಟ್ರ್ಯಾಪ್ ಮಾಡಲಿಕ್ಕೆ ಕೊಟ್ಟಿರೋದು. ಓಕೆ, ಟ್ರ್ಯಾಪ್ ಮಾಡ್ಲಿಕ್ಕೆ ಕೊಟ್ಟಿರೋದು. ಇಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇದ್ರೆ ಕ್ವಶನ್ ಯಾಕೆ ಮಾಡಿದ್ದಾರೆ? ವೈ ಹ್ಯಾವ್ ದೇ ಮೇಡ್ ದಿಸ್ ಅ ಕ್ವಶನ್ ಅಲ್ವಾ? ಇಷ್ಟು ಈಸಿ ಆದರೆ ಕ್ವಶನ್ ಯಾಕೆ ಮಾಡಿದ್ದಾರೆ ಅಲ್ವಾ? ಸೊ ಹೈಯರ್ ಅಂತ ಕೊಟ್ಟಿದ್ದಾರೆ. ಇದು ಆಡ್ ಒನ್ ಔಟ್ ಥ್ರೂನು ಮಾಡಬಹುದು, ಆಡ್ ಒನ್ ಔಟ್. ಓಕೆ, ಆಡ್ ಒನ್ ಔಟ್ ಆರ್ ಎರಡು ಆಪ್ಷನ್ ಸೇಮ್ ಇದೆ ನೋಡಿ ಇಲ್ಲಿ. ಏರಿಯಾ ಆಫ್ ಇಂಟರ್ನ್ಯಾಷನಲ್ ವಾಟರ್ಸ್ ಓಪನ್ ಟು ಆಲ್ ನೇಷನ್ಸ್, ಏರಿಯಾ ಆಫ್ ಹೈ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಟೂ ನೇಷನ್ಸ್. ಟೂ ನೇಷನ್ಸ್ ಬಗ್ಗೆ ಹೈ ಕಾನ್ಫ್ಲಿಕ್ಟ್ ಇದ್ರೆ ಅದು CL ಆಗ್ಬೇಕಂತ ಇದೆಯಾ? CL ಆಗ್ಬೇಕಂತ ಇದೆಯಾ? ಹೈ ಕಾನ್ಫ್ಲಿಕ್ಟ್ ಲ್ಯಾಂಡ್ ಲಾಕ್ ಕಂಟ್ರಿ ಮಧ್ಯನೂ ಆಗ್ಬೋದಲ್ವಾ? ಸೊ ಅದಕ್ಕೆ ಹೈ ಸಿ ಅಂತ ಯಾಕೆ ಕರೀತಾರೆ? ಸೊ ದಿಸ್ ಇಸ್ ರಾಂಗ್. ಓಕೆ, ಸಿ ಎಟ್ ಅ ಹೈಯರ್ ಎಲಿವೇಶನ್. ಓಕೆ, ಬಿಲೋ ಸಿ ಲೆವೆಲ್ ಅಂತ ಹೇಳ್ತೀವಿ. ಓಕೆ, ಸಿ ಲೆವೆಲ್ ಅಂತ ಹೇಳುವಾಗ ಹೈಯರ್ ಎಲಿವೇಶನ್. ಸೊ ಹೈ ಸಿ ಅಂತ ಅದು ನಿಮಗೆ ಟ್ರ್ಯಾಪ್ ಮಾಡಲಿಕ್ಕೆ. ಓಕೆ, ಇಟ್ ಈಸ್ ಅ ಟ್ರ್ಯಾಪ್. ಓಕೆ, ವೆರಿ ಡೈರೆಕ್ಟ್. ಓಕೆ, ಹೈ ಸಿ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸಿ ವಿಚ್ ಇಸ್ ಹ್ಯಾವಿಂಗ್ ಹೈಯರ್ ಇಂಪಾರ್ಟೆನ್ಸ್. ಓಕೆ, ಅದಕ್ಕೆ ಹೈ ಸಿ ಅಂತ ಹೇಳ್ತಾರಾ? ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಓಕೆ, ಟು ಏರಿಯಾ ಆಫ್ ಇಂಟರ್ನ್ಯಾಷನಲ್ ವಾಟರ್ಸ್ ಓಪನ್ ಟು ಆಲ್ ನೇಷನ್ಸ್, ಇದಕ್ಕೆ ಹೈ ಸೀಸ್ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಆದರೆ, ಇಂಡಿಯಾದು 12 ಕಿಲೋಮೀಟರ್ಸ್ ವರೆಗೆ ದಿಸ್ ಈಸ್ ಇಂಡಿಯಾಸ್ ಟೆರಿಟರಿ. ಅಂದ್ರೆ ನೀರಿನ 12 ನಾಟಿಕಲ್ ಮೈಲ್ಸ್, ಸಾರಿ ನಾಟ್ ಕಿಲೋಮೀಟರ್ಸ್, 12 ನಾಟಿಕಲ್ ಮೈಲ್ಸ್ ಅಂತ ಹೇಳ್ತಾರೆ ಇದಕ್ಕೆ. ನಾಟಿಕಲ್ ಮೈಲ್ಸ್ 12 ಕಿಲೋಮೀಟರ್ಸ್. ಮತ್ತೆ 200 ನಾಟಿಕಲ್ ಮೈಲ್ಸ್ ವರೆಗೆ ಏನಿದೆ? ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಂತ ಇದೆ. ಅಂದ್ರೆ ನಾವಲ್ಲಿ ನಮ್ಮ ಇಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಬಹುದು. ಇಕನಾಮಿಕ್ ಎಕ್ಸ್ಕ್ಲೂಸಿವ್ ನಾವು. ಓಕೆ, ದೆನ್ ಆಫ್ಟರ್ ದಟ್ ಇಟ್ ಇಸ್ ಕಾಲ್ಡ್ ಆಸ್ ಹೈ ಸಿ. ಅಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಓಪನ್, ಇಟ್ ಈಸ್ ಓಪನ್ ಟು ಆಲ್. ಓಕೆ, ಇಲ್ಲಿ ಬೇರೆ ದೇಶದ ಹಡಗು ಬಂದ್ರೆ ವಿದೌಟ್ ಪರ್ಮಿಷನ್ ವಿ ಕ್ಯಾನ್ ಟೇಕ್ ಆಕ್ಷನ್. ಓಕೆ, ಇಲ್ಲಿ ದೇರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್. ಇದಕ್ಕೆ ಹೈ ಸಿ ಅಂತ ಹೇಳುದು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ರೀಡ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೈನ್ಬೋ ರೆವಲ್ಯೂಷನ್. ಇಟ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ಹಾರ್ಟಿಕಲ್ಚರ್. ರೈನ್ಬೋ ಅಂತ ಹೇಳಿದ್ರೆ ಮಲ್ಟಿಪಲ್ ಕಲರ್ಸ್ ಅಲ್ವಾ? ಮಲ್ಟಿಪಲ್ ಕಲರ್ಸ್. ರೈನ್ಬೋ ಅಂತ ಹೆಸರಿಡುವಾಗ ಏನಾದರೂ ಯೋಚನೆ ಮಾಡಿ ಇಡಬೇಕಿತ್ತಲ್ವಾ? ರೈನ್ಬೋ ವಿಬ್ಗ್ಯೋರ್. ಓಕೆ, ಬೇರೆ ಬೇರೆ ಕಲರ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಲೈಕ್ ಎ ಅಂಬ್ರೆಲ್ಲಾ ಅಲ್ಲ? ಎಲ್ಲ ರೆವಲ್ಯೂಷನ್ ಒಂದು ಮಿಶ್ರಣ. ಗ್ರೀನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ವೈಲೆಟ್ ರೆವಲ್ಯೂಷನ್ ಅಲ್ವಾ? ಸೊ ರೈನ್ಬೋ ರೆವಲ್ಯೂಷನ್ ಅಂತ ಹೇಳುವಾಗ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವೇರಿಯಸ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಯಾವಾಗ? 1960s ಅಲ್ಲಿ ಆಗಿರೋದು ಅಲ್ವಾ? 1960s ಅಲ್ಲಿ ಗ್ರೀನ್ ರೆವಲ್ಯೂಷನ್. ಇಲ್ಲಿ ನೋಡಿ, ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1960 ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿರೋದು 1960 ಅಲ್ಲಿ. ನಾರ್ಮನ್ ಬೋರ್ಲಾಗ್ ಅಲ್ವಾ? ನಾರ್ಮನ್ ಬೋರ್ಲಾಗ್ ಅಂತ ಹೇಳಿರೋದು 1963 ಅಲ್ಲಿ ವೀಟ್ ವೆರೈಟಿ ಮಾಡಿರೋದು. ದಿಸ್ ಈಸ್ ಆಲ್ಸೋ ರಿಪೀಟೆಡ್ PYQ, ಪ್ರಿವಿಯಸ್ ಇಯರ್ ಕ್ವಶನ್ಸ್. ವೀಟ್ ವೆರೈಟಿ. ಓಕೆ, 1960. ಸೊ ದಿಸ್ ಈಸ್ ರಾಂಗ್. ಇಟ್ ವಾಸ್ ನಾಟ್ ಸ್ಟಾರ್ಟೆಡ್ ಇನ್ 1960. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಕೇಳಿದ್ದಾರೆ. ವಿಮೆನ್ ಎಂಪವರ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಇಟ್ ಅಲ್ವಾ? ಯಾವ ರೆವಲ್ಯೂಷನ್ ಆಗಿರಲಿ 50% ಪಾಪ್ಯುಲೇಷನ್ ಅನ್ನ ಬಿಟ್ರೆ
If you leave out the 50% population, will it be true revolution? Okay, it will not be true revolution. ವಿಮೆನ್ ಎಂಪವರ್ಮೆಂಟ್ ನಮ್ಮ ಎಲ್ಲ ಸ್ಕೀಮ್ಸ್ಗಳು, ಎಲ್ಲ ರೆವಲ್ಯೂಷನ್ ಒಂದು ಪಾರ್ಟ್ ಆಗಿದ್ದಾರೆ ವಿಮೆನ್ ಎಂಪವರ್ಮೆಂಟ್. ಸೊ ದಿಸ್ ಇಸ್ ಹೈಲಿ ಲೈಕ್ಲಿ ಕರೆಕ್ಟ್. ಓಕೆ, ಸಿ ಕರೆಕ್ಟ್ ಯಾವ್ದ್ರಲ್ಲೆಲ್ಲ ಇದೆ? ಒಂದೇ ಆಪ್ಷನ್ ಅಲ್ಲಿ ಇರೋದು ಸಿ. ಓಕೆ, ಬೇರೆ ಯಾವ್ದು ನೋಡ್ಬೇಕಂತನೂ ಇಲ್ಲ. ಓಕೆ, ಆದ್ರೂ ಕನ್ಫರ್ಮೇಶನ್ ಮಾಡೋಣ. ಲೆಟ್ಸ್ ಗಿವ್ ಕನ್ಫರ್ಮೇಶನ್. ಪ್ರಿಪರೇಷನ್ ಆಫ್ ವರ್ಮಿ ಕಂಪೋಸ್ಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್. ಓಕೆ, ಇಷ್ಟು ಕಲರ್ಸ್ ಕೊಟ್ಟಿದ್ದಾರೆ. ಮೇನ್ ಆಬ್ಜೆಕ್ಟಿವ್ ವರ್ಮಿ ಕಂಪೋಸ್ಟ್ ಅಂತೆ. ಓಕೆನಾ, ಇದು ಹೇಗೆ ಸರಿ ಆಗೋದು? ಸೊ ಡಿ ಇಸ್ ರಾಂಗ್. ಡಿ ಇಸ್ ರಾಂಗ್ ಅಂತ ಹೋದ್ರೆ ಇದು ಹೋಯ್ತು, ಇದು ಹೋಯ್ತು. ಎ ಅಂಡ್ ಬಿ ಆರ್ ಎ ಅಂಡ್ ಸಿ. ಬಿ ಆಲ್ರೆಡಿ ರಾಂಗ್ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ. ಸೊ ಎ ಅಂಡ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕನ್ನಡದಲ್ಲಿ ನೋಡೋಣ. ಓಕೆ, ಕನ್ನಡದಲ್ಲಿ ನೋಡೋಣ. ರೈನ್ಬೋ ಕ್ರಾಂತಿಗೆ, ಇಲ್ಲೂ ರೈನ್ಬೋ ಅಂತಾನೆ ಕೊಟ್ಟಿದ್ದಾರೆ ನೋಡಿ. ಓಕೆ, ರೈನ್ಬೋ ಕ್ರಾಂತಿಗೆ ಸಂಬಂಧಿಸಿದ ಹೇಳಿಕೆಯನ್ನು ಓದಿ. ಓಕೆ, ಇದು ತೋಟಗಾರಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಓಕೆ, ಎ ಮತ್ತು ಡಿ ಕ್ಯಾನ್ ದೇ ಗೋ ಟುಗೆದರ್? ಇದರ ಪ್ರಮುಖ ಉದ್ದೇಶ ವರ್ಮಿ ಕಂಪೋಸ್ಟ್ ನ ಸಿದ್ಧಪಡಿಸುವಿಕೆ. ಓಕೆ, ವರ್ಮಿ ಕಂಪೋಸ್ಟ್ ನ ಸಿದ್ಧಪಡಿಕೆ ಮೇನ್ ಏನ್ ಹೇಳೋದು ಉದ್ದೇಶ ಆಗಿದ್ರೆ ಇದಕ್ಕೆ ರೈನ್ಬೋ ರೆವಲ್ಯೂಷನ್ ಅಂತ ಯಾಕೆ ಇಡ್ತಾರೆ ಹೆಸರು? ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ? ಸೊ ಡಿ ಹೋಯ್ತಲ್ವಾ, ಡಿ ಹೋಯ್ತು. ಓಕೆ, ಮಹಿಳಾ ಸಬಲೀಕರಣ ಇದರ ಒಂದು ಭಾಗ. ಇದರ ಒಂದು ಭಾಗ, ತುಂಬಾ ಭಾಗಗಳಿವೆ. ಮಹಿಳಾ ಸಬಲೀಕರಣ ಕೂಡ ಇದರ ಒಂದು ಭಾಗ. ಸೊ ಮಾಡರೇಟ್ ಸ್ಟೇಟ್ಮೆಂಟ್. ಸೊ ದಿಸ್ ಈಸ್ ರೈಟ್. ಓಕೆ, ಸಿ ರೈಟ್ ಆದ್ರೆ ಒಂದೇ ಆಪ್ಷನ್ ಬರೋದು, ಓನ್ಲಿ ಒನ್ ಆಪ್ಷನ್. ಓಕೆ, ಇದು ಯಾವಾಗ ಸ್ಟಾರ್ಟ್ ಆಗಿರೋದು? 1960s ಅಲ್ಲ, ಇದು 2000 ಅಲ್ಲಿ ಸ್ಟಾರ್ಟ್ ಆಗಿರೋದು. ನ್ಯಾಷನಲ್ ಪಾಲಿಸಿ ಆನ್ ಅಗ್ರಿಕಲ್ಚರ್ ಅಂತ ಹೇಳುವಾಗ, ನ್ಯಾಷನಲ್ ಪಾಲಿಸಿ ಆನ್ ಅಗ್ರಿಕಲ್ಚರ್ 2000 ಅಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ಓಕೆ, ಲೆಟ್ಸ್ ಮೂವ್ ಆನ್. ಎಕ್ಸ್ಪಾಂಡ್ ವಿ ಬಿ ಜಿ ರಾಮ್ಜಿ. ಓಕೆ, ಇದು ನೋಡಿ, ಇದು ನ್ಯೂಸ್ ಅಲ್ಲಿ ಇತ್ತು ತುಂಬಾ ರೀಸೆಂಟ್ ಆಗಿ. ಮನ್ರೇಗಾ ಅನ್ನ ಚೇಂಜ್ ಮಾಡಿ, ಮನ್ರೇಗಾ ಅಂತ ಏನಿತ್ತು ಗ್ಯಾರಂಟಿ, ಮನ್ರೇಗಾ ಅಲ್ವಾ, ಇದು ರೂರಲ್ ಇತ್ತಲ್ವಾ, ರೂರಲ್. ಓಕೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್, ರೂರಲ್ ಅಲ್ವಾ. ಸೊ ಅದನ್ನ ಚೇಂಜ್ ಮಾಡಿ ವಿ ಬಿ ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ಫೈನ್. ರೂರಲ್ ಅಂತ ಹೇಳುವಾಗ ಇಲ್ಲಿ ರೂರಲ್ ಅಂತ ಯಾವ್ದಲ್ಲಿದೆ? ಗ್ರಾಮೀಣ್. ಗ್ರಾಮೀಣ್ ಯೂಶುವಲಿ ಸ್ಕೀಮ್ ಆದ ನಂತರ ಅದು ಅರ್ಬನ್ ಇರುತ್ತೆ, ಇಲ್ಲಾಂದ್ರೆ ರೂರಲ್ ಇರುತ್ತೆ. ಓಕೆ, ಅರ್ಬನ್ ಇರುತ್ತೆ, ಇಲ್ಲಾಂದ್ರೆ ರೂರಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರಧಾನ ಮಂತ್ರಿ ಸಡಕ್ ಯೋಜನಾ ಅದು ಗ್ರಾಮೀಣ್ ಇರ್ಬೋದು, ಇಲ್ಲಾಂದ್ರೆ ಅರ್ಬನ್ ಇರ್ಬೋದು. ಓಕೆನಾ? ಮತ್ತೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಅದು ರೂರಲ್ ಇರ್ಬೋದು, ಅರ್ಬನ್ ಇರ್ಬೋದು. ಸೊ ಸ್ಕೀಮ್ಸ್ ಅಲ್ಲಿ ಗ್ಯಾರಂಟಿ ಅಂತ ಲಾಸ್ಟ್ ಅಲ್ಲಿ ಬರೋದಿಲ್ಲ. ಲಾಸ್ಟ್ ಅಲ್ಲಿ ಯಾವ್ದು ಬರೋದು? ವೆದರ್ ಇಟ್ ಈಸ್ ರೂರಲ್ ಆರ್ ವೆದರ್ ಇಟ್ ಈಸ್ ಅರ್ಬನ್. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದೀಸ್ ಬೋತ್ ಆರ್ ರಾಂಗ್. ಯೂಶುವಲಿ ದಿಸ್ ಇಸ್ ದ ಕರೆಕ್ಟ್ ಅಮಾಂಗ್ ದೀಸ್ ಟು. ಇದರಲ್ಲಿ ಇವಾಗ ಓದಿದ್ವಿ, ವಿಕಸಿತ್ ಭಾರತ್ ಸೇಮ್ ಇದೆ, ವಿಕಸಿತ್ ಭಾರತ್ ಸೇಮ್ ಇದೆ. ಗ್ಯಾರಂಟಿ ಸೇಮ್ ಇದೆ, ಗ್ಯಾರಂಟಿ ಸೇಮ್ ಇದೆ. ಓಕೆ, ಫೈನ್. ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್, ಗ್ಯಾರಂಟಿ ಫಾರ್ ರೂರಲ್ ಅಜೀವಿಕಾ ಮಿಷನ್. ಓಕೆ, ಇಲ್ಲಿ ಕಾಂಪ್ರಹೆನ್ಸಿವ್ ಆಗಿ ಕೊಟ್ಟಿದ್ದಾರೆ ರೋಜ್ಗಾರ್. ನಾನು ಹೇಳಿದಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಮನ್ರೇಗಾ ಅಂದ್ರೆ ಎಂಪ್ಲಾಯ್ಮೆಂಟ್, ರೋಜ್ಗಾರ್ ಅಂದ್ರೆ ಎಂಪ್ಲಾಯ್ಮೆಂಟ್, ಅಜೀವಿಕಾ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, 3 is the answer. Okay, which of the following items are not included in the estimation of national income? ಈ ಕ್ವೆಶ್ಚನ್ ನೋಡಿ. ಓಕೆ, ಈ ಕ್ವೆಶ್ಚನ್ ಅಲ್ಲಿ ಒಂದು ಆಪ್ಷನ್ ರಾಂಗ್ ಅಂತ ನಮ್ಗೆ ಗೊತ್ತು ಅಲ್ಲ, ಒನ್ ಆಪ್ಷನ್ ಇಸ್ ರಾಂಗ್. ಯಾವ್ದಾದ್ರು ಆಪ್ಷನ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾಟ್ ಇನ್ಕ್ಲೂಡೆಡ್ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ಓಕೆ, ಅವಾಗ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ್ದು ಇನ್ಕ್ಲೂಡೆಡ್ ಅದನ್ನ ನಾವು ಎಲಿಮಿನೇಟ್ ಮಾಡಬೇಕು. ಯಾವ್ದು ಇನ್ಕ್ಲೂಡೆಡ್? ಫೈನ್. ಪ್ರೊಡಕ್ಷನ್ ಫಾರ್ ಸೆಲ್ಫ್ ಕನ್ಸಂಪ್ಷನ್. ಓಕೆ, ಇವಾಗ ನೋಡಿ, ಅಕೌಂಟ್ಸ್ ಮಾಡುವಾಗ ಕೆಲವೊಂದು ನ್ಯಾಷನಲ್ ಅಕೌಂಟ್ಸ್ ಅಂತ ಹೇಳ್ತಾರೆ ಇದಕ್ಕೆಲ್ವಾ, ನ್ಯಾಷನಲ್ ಇನ್ಕಮ್ಗೆ ನ್ಯಾಷನಲ್ ಅಕೌಂಟ್ಸ್ ಅಂತ ಹೇಳ್ತಾರೆ. ನ್ಯಾಷನಲ್ ಅಕೌಂಟ್ಸ್ ಮಾಡುವಾಗ ಕೆಲವೊಂದು ವಸ್ತುಗಳು ನ್ಯಾಷನಲ್ ಅಕೌಂಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಅಲ್ವಾ. ಅನ್ಅಕೌಂಟೆಡ್ ಅಂತ ಹೇಳ್ತಾರೆ ಅದಕ್ಕೆ, ಅನ್ಅಕೌಂಟೆಡ್ ಮನಿ, ಅನ್ಅಕೌಂಟೆಡ್ ಆಕ್ಟಿವಿಟಿ. ನ್ಯಾಷನಲ್ ಇನ್ಕಮ್ ಅಲ್ಲಿ ಎಂಟರ್ ಮಾಡಲಿಕ್ಕೆ ಏನ್ ಬರಬೇಕು? ಗೂಡ್ಸ್ ಅಂಡ್ ಸರ್ವಿಸಸ್ ಇರಬೇಕು, ಗೂಡ್ಸ್ ಆರ್ ಸರ್ವಿಸಸ್. ಓಕೆ, ಅಂಡ್ ಇದು ಏನಾಗಬೇಕು? ಇದು ಸೇಲ್ ಆಗಬೇಕು. ಫಾರ್ವರ್ಡ್ ಫಾರ್ ಕನ್ಸಂಪ್ಷನ್. ಓಕೆ, ಸೇಲ್ ಫಾರ್ ಕನ್ಸಂಪ್ಷನ್, ಸೇಲ್ ಆಗಬೇಕು ಫಾರ್ ಕನ್ಸಂಪ್ಷನ್. ಓಕೆ, ಗೂಡ್ಸ್ ತಯಾರು ಮಾಡಿ ನಾವೇ ಕನ್ಸ್ಯೂಮ್ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಸೇಲ್ಸ್. ಸೇಲ್ ಮಾಡಬೇಕಲ್ವಾ, ಏನಾದರೂ ತಯಾರು ಮಾಡಿ, ಗೂಡ್ಸ್ ತಯಾರು ಮಾಡಿ, ವಿ ಹ್ಯಾವ್ ಟು ಸೆಲ್ ಇಟ್, ದೆನ್ ಇಟ್ ಕಮ್ಸ್ ಅಂಡರ್ ಜಿ ಡಿ ಪಿಗೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಇವಾಗ ನೋಡಿ, ಸರ್ವಿಸಸ್ ಆಫ್ ದ ಹೌಸ್ ವೈಫ್ಸ್, ಇದು ತುಂಬಾ ಚರ್ಚೆಯಲ್ಲಿದೆ. ಹೌಸ್ ವೈಫ್ಸ್ ಏನು ಇದು ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಅವರಿಗೆ ಏನು ಸ್ಯಾಲ್ರಿ ಕೊಡ್ತಾ ಇಲ್ಲ ನಾವು, ಅವರ ವರ್ಕ್ ಅನ್ನು ನಾವು ರೆಕಗ್ನೈಸ್ ಮಾಡ್ತಾ ಇಲ್ಲ, ಜಿ ಡಿ ಪಿಗೆ ಆ್ಯಡ್ ಮಾಡ್ತಾ ಇಲ್ಲ
ಅಲ್ವಾ ಅಂತ ತುಂಬ ನ್ಯೂಸಲ್ಲಿದೆ ಅಲ್ವಾ. ಹೌಸ್ ವೈಫ್ಸ್ಗೆ ನಾವು ಸ್ಯಾಲ್ರಿ ಕೊಡ್ತೇವಾ? ಇಲ್ಲ, ಸ್ಯಾಲ್ರಿ ಕೊಡೋದಿಲ್ಲ ಅಲ್ವಾ. ಸೊ ಸರ್ವಿಸಸ್ ಆಫ್ ಹೌಸ್ ವೈಫ್ಸ್ ಇಸ್ ನಾಟ್ ಅಕೌಂಟೆಡ್ ಇನ್ ನ್ಯಾಷನಲ್ ಇನ್ಕಮ್. ಸೊ ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್. ಓಕೆ, ಬಿ ಅಂತೂ ಸರಿನೇ. ಬಿ ಎಲ್ಲೆಲ್ಲಿದೆ? ಬಿ 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 ಇದು ಮಾಡ್ಬೇಕಂತ ಇಲ್ಲ, ಇದು ಆಲ್ರೆಡಿ ಮೆನ್ಷನ್ ಆಗಿದೆ, ಬಿ ಬಿ ಕಾಮನ್ ಆಗಿ. ಓಕೆನಾ. ದೆನ್ ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್. ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಏನು? ಅನ್ಅಕೌಂಟೆಡ್. ಓಕೆನಾ, ಇನ್ಫಾರ್ಮಲ್ ಇಕನಾಮಿ. ಇದು ಯೂಶುವಲ್ ಚಾನಲ್ಸ್ ಅಲ್ಲಿ ಬರೋದಿಲ್ಲ, ಇದು ಅದು ಬ್ಯಾಂಕ್ ಅಕೌಂಟ್ ಅಲ್ಲಿ ಬರೋದಿಲ್ಲ, ಟ್ರೇಸ್ ಆಗೋದಿಲ್ಲ. ಸೊ ಇದಕ್ಕೆ ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ ಇನ್ಕಮ್ ಕೂಡ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಬ್ಲ್ಯಾಕ್ ಮಾರ್ಕೆಟ್ ಅನ್ನ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಸಿ ಈಸ್ ಕರೆಕ್ಟ್ ಅಂತ ಹೇಳಿದ್ರೆ ಇಲ್ಲಿ ಬಂತು ಸಿ ಸಿ ಸಿ. ಓಕೆ ಫೈನ್. ಅವಾಗ ಏನು ಹೋಯ್ತು? ದಿಸ್ ಈಸ್ ಗಾನ್. ಓಕೆ, ದಿಸ್ ಈಸ್ ಗಾನ್. ಇವಾಗ ಡಿಸೈಡ್ ಮಾಡ್ಲಿಕ್ಕೆ ಇರೋದು ಎ ಮತ್ತು ಡಿ ಅಲ್ಲಿ ಯಾವುದು ಇನ್ಕ್ಲೂಡ್ ಆಗಬೇಕು ಅಂತ ಹೇಳಿ. ಪ್ರೊಡಕ್ಷನ್ ಫಾರ್ ಸೆಲ್ಫ್ ಕನ್ಸಂಪ್ಷನ್, ಸೆಲ್ಫ್ ಆಗಿ ಕನ್ಸ್ಯೂಮ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾನೇನಾದರೂ ತಯಾರು ಮಾಡಿ ನಾನೇ ಕನ್ಸ್ಯೂಮ್ ಮಾಡಿದೆ, ಇದು ಯಾರಿಗಾದ್ರೂ ಗೊತ್ತಾಯ್ತಾ? ನಾನು ಒಂದು ರೂಮಲ್ಲಿ ಏನಾದರೂ ಪ್ರೊಡ್ಯೂಸ್ ಮಾಡಿ ನಾನೇ ಕನ್ಸ್ಯೂಮ್ ಮಾಡಿದೆ. ಕನ್ಸ್ಯೂಮ್ ಅಂದರೆ ನಾನು ಅದನ್ನು ಯೂಸ್ ಮಾಡಿದೆ. ಓಕೆ, ಯಾರಿಗಾದ್ರೂ ಗೊತ್ತಾಯ್ತಾ? ಗೌರ್ಮೆಂಟಿಗೆ ಗೊತ್ತಾಯ್ತಾ ಈ ಥರ ಒಂದು ಪ್ರೊಡಕ್ಷನ್ ಆಯಿತು ಅಂತ? ಗೊತ್ತಾಯ್ತಾ? ಇಲ್ಲ. ಸೊ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಇನ್ ನ್ಯಾಷನಲ್ ಇನ್ಕಮ್. ಸೊ ದಿಸ್ ಇಸ್ ನಾಟ್ ಕನ್ಸಿಡರ್ಡ್. ಎ ಅಂತ ಇನ್ಕ್ಲೂಡ್ ಮಾಡಿದರೆ ಯಾವ್ದು ಬಂತು? ಒಂದೇ ಆಪ್ಷನ್ ಇದೆ, ಎ ಬಿ ಆ್ಯಂಡ್ ಸಿ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಡಿಯರ್ನೆಸ್ ಅಲವೆನ್ಸ್ ಆಫ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ ಇದು ಗವರ್ಮೆಂಟ್ ಆಗಿರ್ಬೋದು, ಓಕೆ, ಪ್ರೈವೇಟ್ ಆಗಿರ್ಬೋದು. ಡಿಯರ್ನೆಸ್ ಅಲವೆನ್ಸ್, ಯೂಶಲಿ ಡಿಯರ್ನೆಸ್ ಅಲವೆನ್ಸ್ ಎಂಪ್ಲಾಯೀಸ್ ಗವರ್ಮೆಂಟ್ಗೆ ಸಿಗೋದು ಡಿಯರ್ನೆಸ್ ಅಲವೆನ್ಸ್ ಅಂತ ಹೇಳ್ತಾರೆ. ಓಕೆನಾ. ಸೊ ಇದು ಗವರ್ಮೆಂಟಿಗೆ ಕೊಡುವಾಗ ಗವರ್ಮೆಂಟಿಗೆ ಗೊತ್ತಿರುತ್ತಲ್ವಾ, ಸೊ ದೇ ವಿಲ್ ಆ್ಯಡ್ ಇನ್ ನ್ಯಾಷನಲ್ ಅಕೌಂಟ್ಸ್, GDP. ಓಕೆ, ಸೊ ದಿಸ್ ಈಸ್ ಅಫಿಷಿಯಲ್, ಕರೆಕ್ಟ್. ಓಕೆ, ದಿಸ್ ಈಸ್ ಇನ್ಕ್ಲೂಡೆಡ್. ಓಕೆ, these are all not included. Okay, these are all not included. Okay, A, B and C is the correct answer to this. Fine. Okay ಗೆಳೆಯರೆ, we are coming to the end of this video. ಇದೇ ಥರ ಬೇರೆ ಬೇರೆ ಇನ್ನೂ ಕ್ವಶನ್ ಪೇಪರ್ಸ್ಗಳಿವೆ, ಅದನ್ನು ಸೇಮ್ ಮ್ಯಾನರಲ್ಲಿ ನಾನು ಡಿಕೋಡ್ ಮಾಡಿ ಹಾಕ್ತೇನೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಓಕೆ, ಎಕ್ಸಾಮ್ ಹತ್ರ ಬರ್ತಾ ಇದೆ, ನನಗೆ ಗೊತ್ತು ಎಲ್ಲರೂ ಗಾಬರಿ ಆಗ್ತಾ ಇದ್ದೀರಿ. ಗಾಬರಿ ಆಗೋ ಅಗತ್ಯ ಇಲ್ಲ. ಒನ್ಸ್ ಇನ್ ಎವ್ರಿ 2 or 3 days ಒಂದು ವಿಡಿಯೋ ನಾನು ಹಾಕ್ತೇನೆ. ಇಷ್ಟರವರೆಗೆ ಇದು ಈ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿದರೆ 3 ಕ್ವಶನ್ ಕಂಪ್ಲೀಟ್ ಆಯ್ತು ನಮ್ಮದು. 3 ಕ್ವಶನ್ ಪೇಪರ್ ಅಲ್ವಾ, 3 ಕ್ವಶನ್ ಪೇಪರ್ಸ್. ಈ ಥರ ಒಂದು 10 ಕ್ವಶನ್ ಪೇಪರ್ ಮಾಡಿದರೆ ಇಟ್ ಈಸ್ ಮೋರ್ ದೆನ್ ಎನಫ್. 10 ಕ್ವಶನ್ ಪೇಪರ್ಸ್. ಮಿಕ್ಕಿದ್ದು ಐ ವಿಲ್ ಡೂ ಇಟ್, ಬಟ್ ಇಷ್ಟು ಏನು CAR ಎಕ್ಸಾಮ್ ಏನಿದೆ ಅಲ್ವಾ, CAR ಸೆಪ್ಟೆಂಬರ್ 6ಕ್ಕೆ ಇರೋದು ಎಕ್ಸಾಮ್. ಓಕೆ, ಸೆಪ್ಟೆಂಬರ್ 6ಕ್ಕೆ. ಫೈನ್. ಸೊ ಅದಕ್ಕೆ ಎಲ್ಲರೂ ಗಾಬರಿ ಆಗ್ತಾ ಇದ್ದಾರೆ, ಬೇಗ ಹಾಕಿ ಬೇಗ ಹಾಕಿ ಬೇಗ ಹಾಕಿ. ಬೇಗ ಆಗೋಕ್ಕೆ ಆಗೋದಿಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಐ ಹ್ಯಾವ್ ಸಮ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ದಿಸ್ ಇಸ್ ನಾಟ್ ಮೈ ಮೇನ್ ವರ್ಕ್. ಇದು ನಾನು ನಿಮಗೋಸ್ಕರ ಮಾಡ್ತಾ ಇರೋದು. ಓಕೆನಾ. ಫೈನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್? ಇಲ್ಲಿ AD, AB, B and C ಅಂದರೆ 2 ಅಂತೂ ಪಕ್ಕ ರಾಂಗ್, 2 ಈಸ್ ಪಕ್ಕ ರಾಂಗ್. ಓಕೆ, 2 ಆಪ್ಷನ್ ಇದರಲ್ಲಿ ಪಕ್ಕ ರಾಂಗ್. ಯಾವುದು ಅಂತ ಐಡೆಂಟಿಫೈ ಮಾಡಿ ನೀವು. ಓಕೆನಾ. GST ಅಂತ ಹೇಳುವಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ದೇವೆ ಅಲ್ವಾ, GST 101st ಅಮೆಂಡ್ಮೆಂಟ್, GST ಅನ್ನು ಇನ್ಕ್ಲೂಡ್ ಮಾಡಲಿಕ್ಕೆ. ಸೊ ಅಮೆಂಡ್ಮೆಂಟ್ ಮಾಡಿ ಹಾಕಿದ್ರೆ ಅದರ ಅರ್ಥ ಇಟ್ ಈಸ್ ಇನ್ಸೈಡ್ ದ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ. C ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಫೈನ್. C ಎಲ್ಲೆಲ್ಲಿದೆ ನೋಡಿ, ಒಂದೇ ಆಪ್ಷನ್ ಅಲ್ಲಿ ಇರೋದು. ಓಕೆನಾ. ಇಲ್ಲ ನಿಮ್ಗೆ ಐಡಿಯಾ ಇಲ್ಲ, ಓಕೆ, ಕಟ್ ಮಾಡಿ. ಓಕೆ, ಇದು ಐಡಿಯಾ ಇಲ್ಲ, ಅಟ್ಲೀಸ್ಟ್ 50-50 ಆದ್ರೂ ಬರ್ಬೋದಲ್ವಾ. ಫಿನಾನ್ಸ್ ಕಮಿಷನ್ ಅಂತ ನನಗೆ ಗೊತ್ತು ಅಂತ ಅನ್ಕೊಳ್ಳೋಣ. ಆರ್ಟಿಕಲ್ 280 ಫಿನಾನ್ಸ್ ಕಮಿಷನ್. ನೀವು ಬೇಸಿಕ್ ಪಾಲಿಟಿ ರೀಡಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಫಿನಾನ್ಸ್ ಕಮಿಷನ್. ಓಕೆನಾ. ಬಿ ಫಿನಾನ್ಸ್ ಕಮಿಷನ್. ಎಲ್ಲೆಲ್ಲ ಬಿ ಇದೆ ನೋಡಿ, ಇಷ್ಟರಲ್ಲಿ ಬಿ ಇದೆ ಅಲ್ವಾ. ಸೊ A and D ಹೋಯ್ತು, ಕರೆಕ್ಟ್. ಇನ್ನು A ಮತ್ತು C ಅಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಇರೋದು A and C. ಓಕೆ, ನೀತಿ ಆಯೋಗ್ ಯಾವಾಗ ಸ್ಟಾರ್ಟ್ ಆಗಿರೋದು? 2015 ಅಲ್ಲಿ ಸ್ಟಾರ್ಟ್ ಆಗಿರೋದು. ಇದು ಯಾವುದನ್ನ ರಿಪ್ಲೇಸ್ ಮಾಡಿತ್ತು? ಇದು ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಿತ್ತು. ಪ್ಲಾನಿಂಗ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾ? ಇಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅದನ್ನು ರಿಪ್ಲೇಸ್ ಮಾಡಿ ನೀತಿ ಆಯೋಗ್ ಬಂದರೆ, ಸೊ ಇಟ್ ಈಸ್ ಆಲ್ಸೋ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ನೀವು ಪಾಲಿಟಿ ಸರಿಯಾಗಿ ಓದಿದ್ರೆ ನೀವು ನೀತಿ ಆಯೋಗ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ದಿಸ್ ಈಸ್ ರಾಂಗ್. A ಅಂತ ರಾಂಗ್ ಆದರೆ ಇಲ್ಲಿ ಹೋಯ್ತು ಅಲ್ವಾ. ಇನ್ನು 50-50 ಅಲ್ಲಿ ಬಂದಿದ್ದೀರಿ ನೀವು. ಯು ಕಮ್ ಟು 50-50. ಓಕೆ, ಇವಾಗ ಡಿಸೈಡ್ ಮಾಡಿ B and C ಮಧ್ಯೆ. ಓಕೆ, ನಾನು ಫಸ್ಟ್ ಲಾಜಿಕ್ ಏನು ಹೇಳಿದ್ದು ದಟ್ ಯು ಶುಡ್ ನೋ. ಓಕೆ, ಫಸ್ಟ್ ಲಾಜಿಕ್. ಇಲ್ಲಿ D ಬಗ್ಗೆ ತಲೆ ಕೆಡಿಸೋ ಅಗತ್ಯನೇ ಇಲ್ಲ. there is no need to worry about D. Okay, question number 92. Next question ನೋಡೋಣ. The Indus Valley civilization had been extended 12,99,600 square kilometers. Second statement, the Indus Valley civilization
was smaller than Egypt, Mesopotamian civilizations. ಓಕೆನಾ, ಈಜಿಪ್ಟ್ ಮೆಸೊಪೊಟೋಮಿಯಾ. ಓಕೆ, 1299 ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ. ಓಕೆನಾ, ಏನ್ ನಿಮ್ಗೆ ಇದರಲ್ಲಿ ಗೊತ್ತಿರ್ಬೇಕಂದ್ರೆ, ನಿಮ್ಗೆ ಗೊತ್ತಿರಬೇಕು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಲಾರ್ಜೆಸ್ಟ್ ಅಮಾಂಗ್ ಆಲ್ ದ ಸಿವಿಲೈಸೇಷನ್ಸ್. ಓಕೆ, ಬೇರೆ ಬೇರೆ ಸಿವಿಲೈಸೇಷನ್ ಇದೆ, ಅದರಲ್ಲಿ ಲಾರ್ಜೆಸ್ಟ್ ಅಂತ ಗೊತ್ತಿರಬೇಕು, ಮಚ್ ಲಾರ್ಜರ್. ಓಕೆ, ಎ ಮತ್ತು ಡಿ ಎ ಮತ್ತು ಬಿ ದೇ ವಿಲ್ ನಾಟ್ ಬಿ ಬೋತ್ ಕರೆಕ್ಟ್. ಇದು ಇಷ್ಟು ದೊಡ್ಡ ಏರಿಯಾ ಇದೆ ನೋಡಿ, ಇಂಡಿಯಾ ಇಫ್ ಯು ಕನ್ಸಿಡರ್ ದ ಎಂಟೈರ್ ಇಂಡಿಯಾ ಸ್ಕ್ವೇರ್ ಕಿಲೋಮೀಟರ್ ಎಷ್ಟು ಬರುತ್ತೆ, ಅದು 32 lakhs ಸಮಥಿಂಗ್ ಕಿಲೋಮೀಟರ್ಸ್ ಬರುತ್ತೆ. 32 lakhs, 12 lakhs ಅಂತ ಹೇಳಿದ್ರೆ ಆಲ್ಮೋಸ್ಟ್ 40% ಆಫ್ ಇಟ್ ಅಲ್ವಾ, 40%, 35%. ಇಂಡಿಯಾದು 35% ಏರಿಯಾ. ಓಕೆ, ಇಂಡಿಯಾ ಇಸ್ ದ 7th largest ಕಂಟ್ರಿ ಅಲ್ವಾ, 7th largest ಕಂಟ್ರಿ ಬೈ ಏರಿಯಾ. ಓಕೆ, ಅದರ 35% ಏರಿಯಾ ಅಂದ್ರೆ ಇಟ್ ಈಸ್ ಅ ಬಿಗ್ ಕಂಟ್ರಿ ಇನ್ ಇಟ್ ಸೆಲ್ಫ್ ಅಲ್ವಾ, ಒಂದು ದೊಡ್ಡ ಕಂಟ್ರಿನೇ ಆಗುತ್ತೆ ಅಷ್ಟು ಏರಿಯಾ ಅಲ್ವಾ. ಸೊ ಇಟ್ ಈಸ್, if that is correct then this is wrong, if A is correct then B is wrong, if B is correct then A is wrong. Okay, both correct both wrong ಆಗೋ ಚಾನ್ಸಸ್ ಇಲ್ಲ. ಓಕೆ, ಬೋತ್ ಕರೆಕ್ಟ್ ಬೋತ್ ರಾಂಗ್ ಎಲ್ಲಾದ್ರೂ ಇದೆಯಾ? A is correct, B is correct, this is wrong. Okay, A is incorrect, B is incorrect, this is also wrong. Okay, either A is correct or B is incorrect or A is incorrect and B is correct. ಇದು ಯಾವ್ದಾದ್ರೂ ಒಂದು ಇರಬೇಕು ನಿಮ್ಮ ತಲೆಯಲ್ಲಿ. ಓಕೆನಾ, ಸೊ ನಾವು ಯು ಟೇಕ್ ಅ ಚಾನ್ಸ್, 50-50 ಅಲ್ಲಿ ಚಾನ್ಸ್ ತಗೊಳ್ಬೇಕು. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ದಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಮಚ್ ಲಾರ್ಜರ್ ದೆನ್ ಈಜಿಪ್ಟ್ ಅಂಡ್ ಮೆಸೊಪೊಟೋಮಿಯನ್, ದೆನ್ ನೀವೇನ್ ಮಾಡ್ತೀರಿ, ಬಿ ಈಸ್ ರಾಂಗ್ ಅಂತ ಕನ್ಸಿಡರ್ ಮಾಡ್ತೀರಿ. ಬಿ ಈಸ್ ಇನ್ಕರೆಕ್ಟ್, ದಿಸ್ ಇಸ್ ದ ಆನ್ಸರ್. ಎ ಇಸ್ ಕರೆಕ್ಟ್, ಬಿ ಈಸ್ ಇನ್ಕರೆಕ್ಟ್. ಇದು ನನಗೆ ಎಕ್ಸಾಕ್ಟ್ ಗೊತ್ತಿರ್ಬೇಕಂತನೂ ಇಲ್ಲ, ಒಂದು ಅಂದಾಜಿದ್ರೆ ಸಾಕು. ಇಫ್ ಐ ಹ್ಯಾವ್ ಅಂದಾಜಿಗೆ ನನ್ಗೆ ಗೊತ್ತಿದ್ರೆ ನೋಡಿ 32 lakh ಸಮಥಿಂಗ್ ಅಂತ ಹೇಳಿದೆ ನಾನು, 3.2 million ಅಲ್ವಾ, ಇದು ಎಂಟೈರ್ ಇಂಡಿಯಾದು ಇದು. ಓಕೆನಾ, ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳುವಾಗ ಇಟ್ ಕನ್ಸಿಸ್ಟೆಡ್ ಆಫ್ ಪಾಕಿಸ್ತಾನ್, ಪಾರ್ಟ್ಸ್ ಆಫ್ ಅಫ್ಘಾನಿಸ್ತಾನ್, ಓಕೆ, ಇವಾಗ ಇರೋ ಇಂಡಿಯಾ ಅಲ್ವಾ. ಸೊ ಇಷ್ಟೆಲ್ಲ ಕಂಟ್ರೀಸ್ ಕ್ರಾಸ್ ಬಾರ್ಡರ್ ಅಲ್ವಾ, ಸೊ ದೊಡ್ಡ ಏರಿಯಾ ಆಗಿತ್ತು ಅದು ಪೀಕಲ್ಲಿ. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಫನ್ನಿ ಕ್ವಶನ್ ಇದೆ ನೋಡಿ, ಗಾಬರಿಗೊಳ್ಬೇಡಿ, ದೊಡ್ಡ ಕ್ವಶನ್ ಆಗಿ ಕಾಣುತ್ತಲ್ವಾ, ಲುಕ್ಸ್ ಲೈಕ್ ಸಚ್ ಅ ಬಿಗ್ ಕ್ವಶನ್. ಓಕೆ, ಇಷ್ಟು ಸ್ಪೇಸ್ ತಗೊಂಡಿದೆ ಈ ಕ್ವಶನ್. ಐಡೆಂಟಿಫೈ ಕನ್ನಡ ನ್ಯೂಸ್ ಪೇಪರ್ಸ್ ಸ್ಟಾರ್ಟೆಡ್ ಬೈ ಎಂ ವೆಂಕಟಕೃಷ್ಣಯ್ಯ ಇನ್ ದ ಮೈಸೂರು ಸ್ಟೇಟ್ ಟು ಪ್ರಮೋಟ್ ನ್ಯಾಷನಲಿಸಮ್ ಆ್ಯಂಡ್ ಡೆಮೋಕ್ರೆಟಿಕ್ ಐಡಿಯಲ್ಸ್. ಓಕೆ, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾವುದೆಲ್ಲ ನೀವು ಕನ್ನಡ ನ್ಯೂಸ್ ಪೇಪರ್ಸ್ ನೀವು ನೆನಪಿಡ್ತೀರಾ? ಇಟ್ ಈಸ್ ಇಂಪಾಸಿಬಲ್ ಟು ರಿಮೆಂಬರ್ ಎವ್ರಿಥಿಂಗ್. ನೀವು ರಿಮೆಂಬರ್ ಮಾಡಿದ್ರೂ ಎಕ್ಸಾಮಲ್ಲಿ ಏನಾಗುತ್ತೆ, ನೆನಪು ಬರೋದಿಲ್ಲ ಅಲ್ವಾ. ಮತ್ತೆ ಇಂಡಿಯನ್ ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಕೂಡ ನೆನಪಿಡಬೇಕು ಅಲ್ವಾ. ಗಾಂಧೀಜಿ ಮಾಡಿರೋ ನ್ಯೂಸ್ ಪೇಪರ್ ಯಾವುದು, ಬೇರೆ ಬೇರೆ ಜನ ಮಾಡಿರೋ ನ್ಯೂಸ್ ಪೇಪರ್ ಯಾವುದು, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಆಲ್ಸೋ. ಎಲ್ಲ ಆಗುವಾಗ ಒಂದು ಸಜ್ಜಿಗೆ ಆಗ್ಬಿಡುತ್ತೆ ತಲೆಯಲ್ಲಿ, ಸಜ್ಜಿಗೆ ಬಜ್ಜಿಲ್ ಅಂತ ಹೇಳ್ತಾರೆ ಅಲ್ವಾ. ಎಕ್ಸಾಮಲ್ಲಿ ನೆನಪು ಆಗೋದಿಲ್ಲ. ಇವಾಗ ನೋಡಿ, ಇಲ್ಲೇ ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ. ಹೇಗೆ ಆನ್ಸರ್ ಕೊಟ್ಟಿದ್ದಾರೆ? ಓನ್ಲಿ 2 ಆರ್ ಕರೆಕ್ಟ್ ಅಂದ್ರೆ 2 ಇದರಲ್ಲಿ ಪಕ್ಕಾ ರಾಂಗ್ ಅಲ್ವಾ. ಇಲ್ಲಿ ನೋಡಿ ಕೀವರ್ಡ್ ಕನ್ನಡ ನ್ಯೂಸ್ ಪೇಪರ್, ಇದರಲ್ಲಿ ಕನ್ನಡ ನ್ಯೂಸ್ ಪೇಪರ್ ಯಾವ್ದಿದೆ ಅಂತ ಸ್ವಲ್ಪ ನೋಡಿ. ಸಾಧ್ವಿ, ಮೈಸೂರು ಹೆರಾಲ್ಡ್, ವೃತ್ತಾಂತ ಚಿಂತಾಮಣಿ, ಮೈಸೂರು ಪೇಟ್ರಿಯಟ್ ಅಲ್ವಾ. ಡೆಕ್ಕನ್ ಹೆರಾಲ್ಡ್ ಅಂತ ಒಂದಿದೆ, ಡೆಕ್ಕನ್ ಹೆರಾಲ್ಡ್. ಓಕೆ, ಮತ್ತೆ ಪ್ರಜಾವಾಣಿ ಅಂತ ಇದೆ, ಗೊತ್ತಲ್ವಾ ನಿಮ್ಗೆ, ಪ್ರಜಾವಾಣಿ. ಓಕೆ, ಇದು ಎರಡು ಸೇಮ್, ಮಾಡೋದವ್ರು ಸೇಮ್. ಓಕೆ, ದೇ ಡು ದ ಸೇಮ್. ಓಕೆ, ಬಟ್ ಇದರಲ್ಲಿ ಕನ್ನಡ ನ್ಯೂಸ್ ಪೇಪರ್ ಯಾವುದು, ಇಂಗ್ಲಿಷ್ ನ್ಯೂಸ್ ಪೇಪರ್ ಯಾವುದು ಗೊತ್ತಾಗುತ್ತಾ ನಿಮಗೆ? ಓಕೆ, ಅಬ್ವಿಯಸ್ಲಿ ದಿಸ್ ಈಸ್ ಇಂಗ್ಲಿಷ್ ನ್ಯೂಸ್ ಪೇಪರ್, ದಿಸ್ ಈಸ್ ಕನ್ನಡ ನ್ಯೂಸ್ ಪೇಪರ್ ಅಲ್ವಾ. ಯೂಶುವಲಿ ಏನಿರುತ್ತೆ ಅಂದ್ರೆ ಕನ್ನಡ ಹೆಸರು ಇಟ್ಟಿರ್ತಾರೆ ಕನ್ನಡ ನ್ಯೂಸ್ ಪೇಪರ್ಗೆ. ಓಕೆನಾ, ಜನರಲಿ. ಓಕೆ, ಇದರಲ್ಲಿ 2 ಮೈಸೂರು ಹೆರಾಲ್ಡ್ ಹೋಯ್ತು, 2 ಹೋದ್ರೆ ಇಲ್ಲಿ 2 ಹೋಯ್ತು, ಇಲ್ಲಿ 2 ಹೋಯ್ತು. ಓಕೆ, 1 and 4, 1 and 4 ಆರ್ 1 and 3 ಯಾವುದು? ಸಾಧ್ವಿ ಮತ್ತು ಮೈಸೂರು ಪೇಟ್ರಿಯಟ ಅಲ್ಲ, ಸಾಧ್ವಿ ಮತ್ತು ವೃತ್ತಾಂತ ಚಿಂತಾಮಣಿಯ, ಯಾವುದು ಕನ್ನಡ ಇರೋದು ಇದರಲ್ಲಿ? ದಿಸ್ ಇಸ್ ದ ಕನ್ನಡ. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್ ಟು ದಿಸ್. ಓಕೆ, ಕನ್ನಡದಲ್ಲಿ ಹೇಗೆ ಬರ್ದಿದೆ ನೋಡೋಣ. ಕನ್ನಡದಲ್ಲಿ ಸಾಧ್ವಿ, ಮೈಸೂರು ಹೆರಾಲ್ಡ್, ವೃತ್ತಾಂತ ಚಿಂತಾಮಣಿ, ಮೈಸೂರು ಪೇಟ್ರಿಯಾಟ್. ಓಕೆ, ಸೊ ಗಾಬರಿಗೊಳ್ಳೋ ಅಗತ್ಯ ಇಲ್ಲ. ಇನ್ನೊಂದು ಕೆಲವೊಂದು ಕಮೆಂಟ್ಸ್ ಬಂದಿದೆ, ಕೆ ಎದವರು ನೋಡ್ತಾ ಇದ್ದಾರೆ ಈ ವಿಡಿಯೋಗಳನ್ನ, ಅವ್ರು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಲಿ ಅಪ್ಪ, ಚೇಂಜ್ ಮಾಡಲಿ. ಎಷ್ಟು ಚೇಂಜ್ ಮಾಡ್ತಾರೆ? MCQ ಅಂತ ಮಾಡೋದು, ಇಫ್ ದೇ ಚೇಂಜ್ ಇಟ್ ಇಟ್ ವಿಲ್ ಬಿಕಮ್ ಟಫ್ ಆಬ್ವಿಯಸ್ಲಿ ಅಲ್ವಾ. ಟಫ್ ಆದರೆ ಎಲ್ರಿಗೂ ಟಫ್ ಆಗುತ್ತೆ ಅಲ್ವಾ, ಟಫ್ ಆದರೆ ಎಲ್ರಿಗೂ ಟಫ್ ಆಗುತ್ತೆ. ಆ್ಯಂಡ್ ಔಟ್ ಆಫ್ 4 ಸ್ಟೇಟ್ಮೆಂಟ್ಸ್, ಓಕೆ, 1 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದು, ಇನ್ಫಾರ್ಮೇಶನ್ ಅಲ್ಲೇ ಕೊಟ್ಟಿರ್ತಾರೆ
ಅಲ್ವಾ? ಎಷ್ಟು ಚೇಂಜ್ ಮಾಡಿದ್ರು ದೇರ್ ವಿಲ್ ಬಿ ಸಮ್ ಲಾಜಿಕ್ ದಟ್ ಯು ಕ್ಯಾನ್ ಅಪ್ಲೈ. ಸೊ ಈ ಬಗ್ಗೆ ಗಾಬರಿಗೊಳ್ಳೋ ಅಗತ್ಯ ಇಲ್ಲ, ಗಾಬರಿ ಪಡಬೇಡಿ. ಓಕೆ, ಗಾಬರಿ ಪಡಬೇಡಿ. ಮತ್ತೆ 12th ಕ್ವಾಲಿಫಿಕೇಶನ್, ಡಿಗ್ರಿ ಲೆವೆಲ್. ಓಕೆ, ಎಕ್ಸಾಮ್ಸ್ ಇದು ಬೇರೆ ಬೇರೆ ಲೆವೆಲ್ ಇರುತ್ತೆ ಅಲ್ವಾ? ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಕ್ವಶನ್ ಬ್ಯಾಂಕ್ ಅಂತ ಮಾಡ್ತಾರೆ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಇರ್ತಾರೆ ಅಲ್ವಾ? ಅವ್ರಿಗೆ ಕೊಟ್ಟು ಹೇಳಿರ್ತಾರೆ ಒಂದು 500 ಪಾಲಿಟಿ ಕ್ವಶನ್ಸ್ ಪ್ರಿಪೇರ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಅವ್ರು ಕೇಳ್ತಾರೆ ಯಾವ ಲೆವೆಲ್ಗೆ ಪ್ರಿಪೇರ್ ಮಾಡಬೇಕು, 12th ಲೆವೆಲ್ಗೆನಾ, ಡಿಗ್ರಿ ಲೆವೆಲ್ಗೆನಾ, ಅಲ್ಲ ಮಾಸ್ಟರ್ಸ್ ಲೆವೆಲ್ಗೆನಾ ಅಂತ ಕೇಳ್ತಾರೆ ಅವರು. ಅವ್ರು ಕೇಳ್ತಾರೆ ಒಂದು 100 ಕ್ವಶನ್ ಡಿಗ್ರಿ ಲೆವೆಲ್ ಮಾಡಿ, ಒಂದು 100 ಕ್ವಶನ್ 12th ಲೆವೆಲ್ ಮಾಡಿ. ಓಕೆ, ಮತ್ತೆ ಇದನ್ನ ಮಿಕ್ಸ್ ಮಾಡಿ ಅವರು ಕ್ವಶನ್ ಪೇಪರಲ್ಲಿ ಹಾಕ್ತಾರೆ. ಓಕೆನಾ? ಸೊ ಈ ಬಗ್ಗೆ ಗಾಬರಿಗೊಳ್ಳೋ ಅಗತ್ಯ ಇಲ್ಲ. ಓಕೆ, ವಿ ಒ ಎಕ್ಸಾಮ್ ಆಗಿರಲಿ, ಪಿ ಸಿ ಎಕ್ಸಾಮ್ ಆಗಿರಲಿ, ದೀಸ್ ಆರ್ ಆಲ್ 12th ಕ್ವಾಲಿಫಿಕೇಶನ್ ಎಕ್ಸಾಮ್ಸ್ ಅಲ್ವಾ? 12th ಕ್ವಾಲಿಫಿಕೇಶನ್. ಸೊ ಕ್ವಶನ್ ಲೆವೆಲ್ ಎಷ್ಟು ಟಫ್ ಆದ್ರೂ ಇಟ್ ವಿಲ್ ನಾಟ್ ಬಿ ಏನು ಹೇಳೋದು, ಇಲ್ಲಾಜಿಕಲ್. ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಲೆವೆಲಲ್ಲಿ ಕೇಳೋದಿಲ್ಲ ಅವರು, ಅಷ್ಟು ಕಷ್ಟ ಮಾಡೋದಿಲ್ಲ. ಓಕೆನಾ? ಸೊ ಮಾಡಿದ್ರು ಒಂದು 25 ಕ್ವಶನ್ ಇರ್ಬೋದು ಅಷ್ಟು ಕಷ್ಟ. ಓಕೆ, 75 ಕ್ವಶನ್ ಇದೆ ಅಲ್ವಾ ಬಾಕಿ. ಆ್ಯಂಡ್ ಈ ಥರ ಮೆಥಡ್ ಎಲ್ಲ ಮಾಡಿ ಎಷ್ಟು ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬೇಕು? +2 ಬಂದ್ರೂ, +3 ಬಂದ್ರೂ, +4 ಬಂದ್ರೂ, +5 ಬಂದ್ರೂ ಸಾಕು. ಓಕೆ, ನೀವು ಕೇಳಿ ನಿಮ್ಮ ಆಸ್ಪಿರೆಂಟ್ಸ್ ಫ್ರೆಂಡ್ಸ್ ಇದಾರಲ್ಲ ಅವ್ರ ಹತ್ರ ಕೇಳಿ, ಒಂದೊಂದು ಮಾರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿ. 0.5 ಮಾರ್ಕ್ಸಲ್ಲಿ ಮಿಸ್ ಆದವರು, 1 ಮಾರ್ಕಲ್ಲಿ ಮಿಸ್ ಆದವರು ಎಷ್ಟು ಜನ ಇದ್ದಾರೆ, ಪೋಸ್ಟ್ ಮಿಸ್ ಆದವರು. ಓಕೆನಾ? ಸೊ ದೇ ನೋ ದ ವ್ಯಾಲ್ಯೂ ಆಫ್ 1 ಮಾರ್ಕ್. ಯು ಆಸ್ಕ್ ದಮ್. ಓಕೆ, ಸೊ ಇದರಲ್ಲಿ 35 ಎಲ್ಲ ಕ್ವಶನ್ ಪೇಪರ್ ಮಾಡಿದ್ರು 35 ಮಾರ್ಕ್ಸ್ ಪಕ್ಕ ಆಗುತ್ತೆ, 20 ಮಾರ್ಕ್ಸ್ ಪಕ್ಕ ಆಗುತ್ತೆ, ಈ ಥರ ಗ್ಯಾರಂಟಿ ಇಲ್ಲ ಇದರಲ್ಲಿ. ಆದರೆ 10 ಮಾರ್ಕ್ಸು ಎಕ್ಸ್ಟ್ರಾ ಆಗುತ್ತೆ, 15 ಮಾರ್ಕ್ಸು ಎಕ್ಸ್ಟ್ರಾ ಆಗುತ್ತೆ. ಓಕೆ, ಬಟ್ 2 ಆದ್ರೂ ಒಳ್ಳೇದೇ ಅಲ್ವಾ? +2 +3 ಆದ್ರೂ ಒಳ್ಳೇದೇ ಅಲ್ವಾ? ಇಟ್ ಈಸ್ ಬೆಟರ್ ದೆನ್ 0, ರೈಟ್? ಓಕೆ, ಸೊ ಟೇಕ್ ವಾಟ್ ಎವರ್ ಯು ಗೆಟ್, ಟೇಕ್ ವಾಟ್ ಎವರ್ ಯು ಗೆಟ್. ಓಕೆ, ಫೈನ್. ಐ ಥಿಂಕ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್. ಓಕೆ, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಕ್ವಶನ್ಸ್. ಒಂದು ಕ್ವಶನ್ ಇದೆ ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ವಿತ್ ರೆಫರೆನ್ಸ್ ಟು ಇಕನಾಮಿಕ್ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ, ದ ಟರ್ಮ್ ಸೆರಾಯಿ ಅದ್ಲ್ ರೆಫರ್ಸ್ ಟು ವಾಟ್ ಅಂತ ಕೇಳಿದ್ದಾರೆ. ಓಕೆ, ಸೆರಾಯಿ ಅದ್ಲ್. ಇಲ್ಲಿ ನೋಡಿ, 2 ಆಪ್ಷನ್ ಸಿಮಿಲರ್ ಇದೆ. ಯಾವುದೆಲ್ಲ? ಮಾರ್ಕೆಟ್, ಸೆಂಟ್ರಲ್ ಮಾರ್ಕೆಟ್, 2 ಇದೆ ನೋಡಿ, 2 ಆಪ್ಷನ್ ಸಿಮಿಲರ್. ಇದರಲ್ಲಿ ಒಂದು ಯಾವುದು ಮೇಕ್ಸ್ ಮೋರ್ ಸೆನ್ಸ್? ಇಕನಾಮಿಕ್ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ರಿಫಾರ್ಮ್ ಮಾಡುವಾಗ ಹಾರ್ಸ್ ಅಂಡ್ ಸ್ಲೇವ್ ಟ್ರೇಡ್ ಇತ್ತು, ಬಟ್ ವಿಲ್ ಇಟ್ ಕಮ್ ಅಂಡರ್ ರಿಫಾರ್ಮ್ಸ್? ಓಕೆ, ರಿಫಾರ್ಮ್ಸ್ ಅಲ್ಲಿ ಬರುತ್ತಾ? ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಂಟ್ರಲ್ ಮಾರ್ಕೆಟ್ ಫಾರ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂಡ್ ಇಂಪೋರ್ಟೆಡ್ ಕ್ಲೋತ್. ಅದ್ಲ್ ಅಂತ ಹೇಳಿದರೆ ಜಸ್ಟಿಸ್ ಅಂತ ಹೇಳ್ತಾರೆ ಇದಕ್ಕೆ, ಜಸ್ಟಿಸ್. ಸೊ ದಿಸ್ ಈಸ್ ಆಲ್ಸೋ ದೇರ್ ಇನ್ ಲೂಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಲೂಸೆಂಟ್ GK ಬುಕ್ ಅಂತ ಇದೆ ನೋಡಿ, ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಇಫ್ ಯು ವಾಂಟ್ ಸಚ್ ಸೀರೀಸ್, ಲೂಸೆಂಟ್ ಸೀರೀಸ್ ಆಗಲಿ, ಓಕೆ, ನಾನು ಬರೀತೇನೆ ಕೆಲವೊಂದು. ಓಕೆ, ಫಸ್ಟ್ ಒನ್ ಲೂಸೆಂಟ್ ಸೀರೀಸ್. ಇದು ಯಾವುದಕ್ಕೆಲ್ಲ? ಹಿಸ್ಟ್ರಿಗೆ, ಓಕೆ, ಜಿಯೋಗ್ರಫಿಗೆ, ಮತ್ತು ಪಾಲಿಟಿಗೆ, ದೆನ್ ಸೈನ್ಸು ಕೂಡ, ಜನರಲ್ ಸೈನ್ಸ್. ಓಕೆ, ಜನರಲ್ ಸೈನ್ಸ್. ದೆನ್ ಘಟನಾ ಚಕ್ರನ ತೋರಿಸಿದಲ್ವಾ, ಎಲ್ಲ ಸಬ್ಜೆಕ್ಟದು ಘಟನಾ ಚಕ್ರ ಇದೆ, ಘಟನಾ ಚಕ್ರ. ದಿಸ್ ಈಸ್ ಗುಡ್ ಫಾರ್ MCQ ಪ್ರಾಕ್ಟೀಸ್ ಪ್ಲಸ್ ರಿವಿಷನ್. ಅದರೊಟ್ಟೊಟ್ಟಿಗೆ ರಿವಿಷನ್ ಕೂಡ ಆಗುತ್ತೆ ನಿಮ್ಮದು. ಓಕೆನಾ? ಥರ್ಡ್ ಒನ್ ಈಸ್ ಹರೇಂದ್ರ ಸರ್ಸ್ ಕರೆಂಟ್ ಅಫೇರ್ಸ್, ಹರೇಂದ್ರ ಗೌಡ. ಓಕೆ, ಹರೇಂದ್ರ ಗೌಡ ಕರೆಂಟ್ ಅಫೇರ್ಸ್. ನಾನು ಈ ವಿಡಿಯೋ ಹಾಕಿದ ಮೇಲೆ ಒಂದು ಸ್ಯಾಂಪಲ್ ವಿಡಿಯೋ ಹಾಕ್ತೇನೆ, ಇದನ್ನು ಎಲ್ಲರೂ ನೋಡಿ, ಯು ವಾಚ್ ದಿಸ್. ಓಕೆ, ಈ 3ರಲ್ಲಿ ಯಾವುದು ನಿಮಗೆ ಬೇಕು ನೆಕ್ಸ್ಟ್ ಸೀರೀಸ್ ಅಂತ ಹೇಳಿ ಕಮೆಂಟ್ ಹಾಕಿ. ಓಕೆ, ಕಮೆಂಟ್ ಹಾಕಿ. ಫೈನ್. ನೆಕ್ಸ್ಟ್ ನೋಡಿ, ನಾನು ನಮಗೆ ಸ್ಯಾಂಪಲ್ ನಿಮಗೆ ತೋರಿಸ್ತೇನೆ.